ಬೆಳಿಗ್ಗೆ ಸರಿಯಾಗಿ 9 ಗಂಟೆ ಆಗಿತ್ತು. ಮನೆಯ ಡೈನಿಂಗ್ ಟೇಬಲ್ ಸಿದ್ಧವಾಗಿತ್ತು ಮತ್ತು ಎಲ್ಲರೂ ಒಟ್ಟಿಗೆ ಕುಳಿತು ಉಪಹಾರ ಮಾಡುತ್ತಿದ್ದರು. ತುಂಗಮ್ಮ ಬಿಸಿ ಬಿಸಿ ಚಪಾತಿಗಳನ್ನು ಎಲ್ಲರ ತಟ್ಟೆಗಳಿಗೆ ಹಾಕಿದರು. ಆಗ ಮೋಹನ್ ಅವರು ಮೊದಲ ತುತ್ತನ್ನು ತಿನ್ನುತ್ತಿದ್ದಂತೆ ಅವರ ಮುಖದಲ್ಲಿ ಮಂದಹಾಸ ಮೂಡಿತು. ತುಂಗ, ನಿನ್ನ ಕೈ ರುಚಿ ನಿಜವಾಗಿಯೂ ಅದ್ಭುತವಾಗಿದೆ ಅಂದರು. ಅಕ್ಷಯ್ ಕೂಡ ತಕ್ಷಣ ತಾಯಿಯ ಕಡೆ ನೋಡುತ್ತಾ, ಅಪ್ಪ ಹೇಳಿದ್ದು ಸಂಪೂರ್ಣ ಸರಿಯಿದೆ ಅಮ್ಮ. ಆಫೀಸ್ನಲ್ಲಿ ಎಷ್ಟು ಬಾರಿ ಹೊರಗಿನ ಊಟ ಮಾಡಿದರೂ ನಿಮ್ಮಂತಹ ಚಪಾತಿ ಎಲ್ಲಿಯೂ ಸಿಗೋದಿಲ್ಲ ಅಂತ ಹೇಳಿದನು. ತುಂಗಮ್ಮ ಮಗ ಮತ್ತು ಗಂಡನ ಮಾತು ಕೇಳಿ ತುಂಬ ಖುಷಿಯಾದರು. ಅಷ್ಟರಲ್ಲಿ ಮೋಹನ್ ಅವರು ಪತ್ರಿಕೆಯನ್ನು ಬದಿಗೆ ಇಡುತ್ತಾ, ಹಾ ತುಂಗ, ಕೇಳು, ಉಪಹಾರ ಮುಗಿಸಿ ಬೇಗ ಸಿದ್ಧವಾಗು ಅಂತ ಹೇಳಿದರು. ತುಂಗಮ್ಮ ಆಶ್ಚರ್ಯದಿಂದ, ಏಕೆ, ಎಲ್ಲಿಗೆ ಹೋಗಬೇಕು ಅಂತ ಕೇಳಿದರು. ಅಷ್ಟರಲ್ಲಿ ಸಂಗೀತ ನಗುತ್ತಾ, ಅತ್ತೆ, ಮಾವನವರು ನಿಮ್ಮನ್ನು ಕರೆದುಕೊಂಡು ಹೋಗ್ತಿದ್ದಾರೆ ಅಂದರೆ ಖಂಡಿತ ಯಾವುದಾದರೂ ವಿಶೇಷ ಜಾಗ ಇರಬೇಕು ಅಂತ ಹೇಳಿದಳು. ಸಂಗೀತಾಳ ಮಾತಿಗೆ ಅಕ್ಷಯ್ ಕೂಡ ನಗುತ್ತಾ, ಹೌದು ಅಮ್ಮ, ನೀವು ಬೇಗ ಸಿದ್ಧರಾಗಿರಿ, ಎಲ್ಲಿ ಅಪ್ಪಾಜಿಯ ಮೂಡ್ ಬದಲಾಗುತ್ತದೋ ಗೊತ್ತಿಲ್ಲ ಅಂತ ಹೇಳಿದನು. ಮಗ ಮತ್ತು ಸೊಸೆಯ ಮಾತು ಕೇಳಿ ತುಂಗಮ್ಮ ನಗುತ್ತಾ, ಸರಿ ಸರಿ, ಈಗಲೇ ಸಿದ್ಧವಾಗುತ್ತೇನೆ ಎಂದರು. ತುಂಗಮ್ಮ ಒಪ್ಪುತ್ತಿದ್ದಂತೆ ಮೋಹನ್ ಅವರು ಅಕ್ಷಯ್ ಕಡೆ ನೋಡುತ್ತಾ, ಅಕ್ಷಯ್, ನಾನು ನಿನಗೆ ಕೊಟ್ಟಿದ್ದ ಹಣ ಇದೆ ಅಲ್ಲವಾ, ಅದನ್ನು ನನಗೆ ಕೊಡು ಅಂತ ಹೇಳಿದರು. ಅಕ್ಷಯ್ ತಕ್ಷಣ, ಸರಿ ಅಪ್ಪಾಜಿ, ಈಗಲೇ ತರುತ್ತೇನೆ ಎಂದನು. ಹೀಗೆ ಹೇಳಿ ಅವನು ತನ್ನ ಕೊಠಡಿಗೆ ಹೋಗಿ ಆಫೀಸ್ ಬ್ಯಾಗ್ನಿಂದ ಒಂದು ಪ್ಯಾಕೆಟ್ ತೆಗೆದುಕೊಂಡು ಬಂದನು. ಅದನ್ನು ತಂದೆಯ ಕೈಗೆ ಕೊಡುತ್ತಾ, ಅಪ್ಪಾಜಿ, ಒಮ್ಮೆ ಎನಿಸಿ ನೋಡಿ, ಎಲ್ಲವೂ ಸರಿಯಿದೇನಾ ಅಂತ ಹೇಳಿದನು. ಮೋಹನ್ ಅವರು ಪ್ಯಾಕೆಟ್ ತೆಗೆದುಕೊಳ್ಳುತ್ತಾ ನಗುತ್ತಾ, ನೀನು ಎನಿಸಿದ್ದೀಯಾ ಅಂದರೆ ಖಂಡಿತ ಪೂರ್ಣವಾಗಿಯೇ ಇರುತ್ತದೆ ಎಂದರು. ತುಂಗಮ್ಮ ಕೊಠಡಿಯಿಂದ ಸಿದ್ಧವಾಗಿ ಹೊರಬಂದಾಗ ಎಲ್ಲರ ಕಣ್ಣುಗಳು ಅವರ ಮೇಲೆ ನೆಟ್ಟವು. ಮೋಹನ್ ಅವರು ನೋಡುತ್ತಲೇ, ವಾ ತುಂಗ, ಇಂದು ನೀನು ತುಂಬ ಚೆನ್ನಾಗಿ ಕಾಣ್ತಿದ್ದೀಯಾ ಎಂದರು. ಅಷ್ಟರಲ್ಲಿ ಸಂಗೀತ ನಗುತ್ತಾ, ಅತ್ತೆ, ನಿಜವಾಗಿಯೂ ನೀವು ತುಂಬ ಸುಂದರವಾಗಿ ಕಾಣ್ತಿದ್ದೀರಿ ಎಂದಳು. ತುಂಗಮ್ಮ ಸ್ವಲ್ಪ ನಗುತ್ತಾ, ಸರಿ, ಈಗ ಹೋಗೋಣವೇ ಎಂದರು. ಮೋಹನ್ ಅವರು ತಲೆಯಾಡಿಸಿ, ಹೌದು, ಹೋಗೋಣ, ತಡವಾಗುತ್ತಿದೆ ಎಂದರು. ಇಬ್ಬರು ಮನೆಯಿಂದ ಹೊರಟ ತಕ್ಷಣ ಅಕ್ಷಯ್ ಬಾಗಿಲು ಮುಚ್ಚಿ ತನ್ನ ಕೊಠಡಿಗೆ ಹೋಗಿ ಲ್ಯಾಪ್ಟಾಪ್ ತೆರೆದು ಕೆಲಸದಲ್ಲಿ ತೊಡಗಿದನು. ಅಷ್ಟರಲ್ಲಿ ಸಂಗೀತ ಅಡುಗೆ ಮನೆಗೆ ಹೋಗಿ ಕೆಲಸ ಮುಗಿಸುತ್ತಿದ್ದಾಗ ಅವಳ ಫೋನ್ ಮೊಳಗಿತು. ಪರದೆಯ ಮೇಲೆ ಅಮ್ಮ ಎಂದು ಕಾಣುತ್ತಿದ್ದಂತೆ ಅವಳು ತಕ್ಷಣ ಕರೆ ಸ್ವೀಕರಿಸಿ ನಿಧಾನವಾದ ಸ್ವರದಲ್ಲಿ, ನೀವು ಕರೆ ಮಾಡಿದ್ದು ಒಳ್ಳೆಯದೇ ಆಯಿತು. ನನ್ನ ಮನಸ್ಥಿತಿ ತುಂಬ ಕೆಟ್ಟಿತ್ತು. ಕೆಲಸ ಮುಗಿಸಿ ನಿಮಗೆ ಕರೆ ಮಾಡೋಣ ಅಂತ ಯೋಚಿಸುತ್ತಿದ್ದೆ ಅಂತ ಹೇಳಿದಳು. ಅದಕ್ಕೆ ಅತ್ತಿಂದ ನಿರ್ಮಲಮ್ಮರ ಚಿಂತಿತ ಧ್ವನಿ ಕೇಳಿಸಿತು. ಏನಾಯಿತು ಮಗಳೇ, ಏಕೆ ಇಷ್ಟು ಕಳವಳವಾಗಿದ್ದೀಯಾ? ಅಳಿಯ ಏನಾದರೂ ಅಂದನಾ ಅಂತ ಸಂಗೀತ ಬೇಸರದಿಂದ ಉತ್ತರಿಸುತ್ತಾ, ಅಯ್ಯೋ ಅಮ್ಮ, ನಿಮ್ಮ ಅಳಿಯ ಏನೂ ಅಂದಿಲ್ಲ. ಆದರೆ ನನ್ನ ಮಾವ ಅತ್ತೆಯವರಿಗೆ ಈ ವಯಸ್ಸಿನಲ್ಲಿಯೂ ನೆಮ್ಮದಿ ಇಲ್ಲ ನೋಡಿ. ಈಗ ಹೊರಗೆ ಸುತ್ತಾಡಲು ಹೋಗಿದ್ದಾರೆ. ನಾನು ಮಾತ್ರ ಇಲ್ಲಿ ಅಡುಗೆ ಮನೆಯಲ್ಲಿ ಎಲ್ಲ ಕೆಲಸ ಮಾಡುತ್ತಿದ್ದೇನೆ ಅಂತ ಹೇಳಿದಳು. ನಿರ್ಮಲಮ್ಮ ದೀರ್ಘ ಉಸಿರು ಬಿಡುತ್ತಾ, ಸಂಗೀತ, ನೀನೇಕೆ ಮನೆಯ ಎಲ್ಲ ಕೆಲಸಗಳನ್ನು ಮಾಡೋದು? ಬಿಡು, ನಿನ್ನ ಅತ್ತೆ ಮಾಡಿಕೊಳ್ಳಲಿ. ನೀನು ಏಕೆ ಇಷ್ಟು ಕಷ್ಟಪಡಬೇಕು? ಸ್ವಲ್ಪ ಹೊತ್ತು ನಿಂತು ಮತ್ತೆ ಹೀಗೆ ಮಾಡು, ಕೆಲವು ದಿನ ನನ್ನ ಮನೆಗೆ ಬಾ. ನಿನ್ನ ಮಾವ ಅತ್ತೆಯವರ ಸುತ್ತಾಟ ತಾನಾಗಿಯೇ ನಿಲ್ಲುತ್ತದೆ ಅಂತ ಹೇಳಿದರು. ಇನ್ನೂ ತಾಯಿ ಮಗಳ ಮಾತು ನಡೆಯುತ್ತಿದ್ದಾಗಲೇ ಅಕ್ಷಯ್ ಧ್ವನಿ ಕೇಳಿಸಿತು. ಸಂಗೀತ, ನೀನು ಎಲ್ಲಿದ್ದೀಯಾ ಅನ್ನುವ ಧ್ವನಿ ಕೇಳುತ್ತಿದ್ದಂತೆಯೇ ಸಂಗೀತ ಬೇಗನೆ ತನ್ನ ತಾಯಿಗೆ, ಸರಿ ಅಮ್ಮ, ನಾನು ಈಗ ಫೋನ್ ಇಡುತ್ತೇನೆ, ನಂತರ ಮಾತನಾಡುತ್ತೇನೆ ಎಂದು ಹೇಳಿ ಕರೆ ಕಡಿತ ಮಾಡಿದಳು. ಅವಳು ಅಡಿಗೆ ಮನೆಯಿಂದ ಹೊರಬಂದು ನೇರವಾಗಿ ತನ್ನ ಕೊಠಡಿಗೆ ಹೋದಳು. ಕೊಠಡಿಗೆ ಹೋದಾಗ ಅಕ್ಷಯ್ ಅಲ್ಮಾರಿಯಲ್ಲಿ ಏನೋ ಹುಡುಕುತ್ತಿದ್ದನು. ಸಂಗೀತಾಳನ್ನು ನೋಡಿ ಅವನು, ನೋಡು, ನಾನು ಒಂದು ಫೈಲ್ ಅಲ್ಮಾರಿಯಲ್ಲಿ ಇಟ್ಟಿದ್ದೆ, ಸಿಗ್ತಿಲ್ಲ, ನೀನು ನೋಡಿದ್ದೀಯಾ ಅಂತ ಕೇಳಿದನು. ಅಕ್ಷಯ್ ಮಾತು ಕೇಳುತ್ತಿದ್ದಂತೆ ಸಂಗೀತ ತಡ ಮಾಡದೆ ಅಲ್ಮಾರಿಯ ಮೇಲಿನ ಸೆಲ್ಫ್ಗೆ ಕೈ ಹಾಕಿ ಫೈಲ್ ತೆಗೆದುಕೊಟ್ಟು, ಇದು ನಾನು ಇದನ್ನು ಲಾಕರ್ನಲ್ಲಿ ಇಟ್ಟಿದ್ದೆ, ಏಕೆಂದರೆ ಈಗ ಮನೆಯಲ್ಲಿ ತುಂಬ ಇಲಿಗಳು ಬರುತ್ತಿವೆ ಎಂದಳು. ಅಕ್ಷಯ್ ನಿಟ್ಟುಸಿರು ಬಿಟ್ಟು ನಗುತ್ತಾ, ಅಬ್ಬಾ, ಅಂತೂ ಫೈಲ್ ಸಿಕ್ಕಿತು ಅಂದನು. ಇದರಲ್ಲಿ ಏನು ಇದೆ ಅಂತ ನೀವಿಷ್ಟು ಕಳವಳಪಟ್ಟಿರಿ ಅಂತ ಸಂಗೀತ ಕೇಳಿದಾಗ ಅಕ್ಷಯ್ ಫೈಲ್ ಹಿಡಿದು ನಗುತ್ತಾ, ನನ್ನ ಪ್ರೀತಿಯ ಪತ್ನಿಯೇ, ಇದು ಪ್ರಾಪರ್ಟಿ ಪೇಪರ್ಸ್ ಎಂದನು. ಸಂಗೀತಾಳ ಮುಖದ ನಗು ಕ್ಷಣಕಾಲ ನಿಂತಿತು. ಅವಳು ಕಣ್ಣುಗಳನ್ನು ಕೆಳಗೆ ಮಾಡಿ ತನ್ನ ಭಾವನೆಗಳನ್ನು ಮರೆ ಮಾಡುತ್ತಾ, ಓಹೋ ಸರಿ, ಅದಕ್ಕಾಗಿ ನೀವು ಇಷ್ಟು ಕಳವಳಪಟ್ಟಿದ್ದೀರಾ ಎಂದಳು. ಅಕ್ಷಯ್ ಇದಕ್ಕೆ ಹೆಚ್ಚು ಗಮನ ಕೊಡಲಿಲ್ಲ. ಅವನ ಫೈಲನ್ನು ತುಂಬ ಜಾಗರೂಕತೆಯಿಂದ ಟೇಬಲ್ ಮೇಲೆ ಇಡುತ್ತಿದ್ದನು. ಸಂಗೀತ ಶಾಂತವಾಗಿ ಅವನತ್ತ ನೋಡಿದಳು ಮತ್ತು ನಂತರ ಅಡಿಗೆ ಮನೆ ಕೆಲಸ ಮುಗಿಸುವ ನೆಪದಲ್ಲಿ ಕೊಠಡಿಯಿಂದ ಹೊರಗೆ ಹೋದಳು. ನಂತರ ಅವಳು ಬೇಗನೆ ತನ್ನ ತಾಯಿಗೆ ಫೋನ್ ಮಾಡಿ ಏನೋ ಹೇಳಿದಳು. ಅದನ್ನು ಕೇಳಿದ ಅವಳ ತಾಯಿ, ಸರಿ, ನೀನು ಚಿಂತೆ ಮಾಡಬೇಡ, ಯಾವುದಾದರೂ ನೆಪದಲ್ಲಿ ನನ್ನ ಮನೆಗೆ ಬಾ, ನಂತರ ನಾವು ಏನು ಮಾಡಬೇಕು ಅಂತ ಯೋಚಿಸೋಣ ಅಂತ ಹೇಳಿ ನಿರ್ಮಲಮ್ಮ ಫೋನ್ ಇಟ್ಟರು. ಈಗ ಸಂಗೀತ ಮನಸ್ಸಿನಲ್ಲಿ ನಗುತ್ತಿದ್ದಳು. ಅಂದರೆ ತಾಯಿಯ ಜೊತೆ ಮಾತಾಡಿದ ಮೇಲೆ ಅವಳ ಮನಸ್ಸು ಹಗುರವಾದಂತೆ ಆಗಿತ್ತು.
ಇನ್ನೊಂದು ಕಡೆ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಮತ್ತು ವಾಹನಗಳ ಶಬ್ದಗಳ ನಡುವೆ ಮೋಹನ್ ಅವರು ತಮ್ಮ ಹೆಂಡತಿಯ ಕೈಯನ್ನು ಬಿಗಿಯಾಗಿ ಹಿಡಿದು, ತುಂಗಾ, ಜಾಗರೂಕವಾಗಿರು, ಟ್ರಾಫಿಕ್ ತುಂಬ ಇದೆ ಎಂದರು. ತುಂಗಮ್ಮ ಸ್ವಲ್ಪ ನಗುತ್ತಾ, ನೀವು ಇನ್ನೂ ನನ್ನನ್ನು ಹೊಸ ವಧುವಿನಂತೆ ನೋಡಿಕೊಳ್ತೀರಾ ಎಂದರು. ಇಬ್ಬರು ನಿಧಾನವಾಗಿ ನಡೆಯುತ್ತಾ ಒಂದು ದೊಡ್ಡ ಜ್ಯುವೆಲರಿ ಶೋರೂಮ್ ಮುಂದೆ ನಿಂತರು. ಶೋರೂಮ್ನ ಹೊಳಪು ನೋಡಿದ ತುಂಗಮ್ಮ ಸ್ವಲ್ಪ ಹಿಂಜರಿದು, ರೀ ಕೇಳ್ರಿ, ಇದು ತುಂಬ ದೊಡ್ಡ ಶೋರೂಮ್, ಬೇರೆಡೆಗೆ ಹೋಗೋಣವೇ? ಹಾಗೆ ನನ್ನ ವಯಸ್ಸು ಆಗಿದೆ, ಈ ಆಭರಣಗಳನ್ನು ಹಾಕಿಕೊಂಡು ನಾನು ಏನು ಮಾಡಲಿ ಎಂದರು. ಮೋಹನ್ ಅವರು ಪ್ರೀತಿಯಿಂದ ಅವಳತ್ತ ನೋಡಿ ಅವಳ ಕೈಯನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದು, ತುಂಗಾ, ನನ್ನ ಕಾರಣಕ್ಕೆ ನೀನು ನಿನ್ನ ಜುಮುಕಿಗಳನ್ನು ಮಾರಬೇಕಾಯಿತು. ಆ ದಿನ ನಾನು ಮನಸ್ಸಿನಲ್ಲಿ ನಿರ್ಧರಿಸಿದ್ದೆ, ಒಂದು ದಿನ ನಿನಗೆ ಅದೇ ರೀತಿಯ ಜುಮುಕಿಗಳನ್ನು ಮತ್ತೆ ಕೊಡುತ್ತೇನೆ ಅಂತ. ಇಂದು ಆ ದಿನ ಬಂದಿದೆ ತುಂಗಾ ಎಂದರು. ತುಂಗಮ್ಮಳ ಕಣ್ಣುಗಳು ಕ್ಷಣಕಾಲ ತೆವಗೊಂಡವು. ಮುಖದಲ್ಲಿ ನಗು ಇಟ್ಟುಕೊಂಡು ಅವರು ನಿಧಾನವಾಗಿ, ನಿಮ್ಮ ಜೊತೆಯೇ ನನ್ನ ದೊಡ್ಡ ಸಂಪತ್ತು ಎಂದರು. ಮೋಹನ್ ಅವರು ಪ್ರೀತಿಯಿಂದ ಅವಳತ್ತ ನೋಡಿದರು. ಅಂದರೆ ಈ ಕ್ಷಣವೇ ಅವರ ಎಲ್ಲ ದನಿವು ದೂರವಾದಂತೆ. ಇಬ್ಬರು ಕೈ ಹಿಡಿದು ಒಳಗೆ ಹೋದಾಗ ಅಲ್ಲಿ ಹೊಳೆಯುವ ಬೆಳಕು ಮತ್ತು ಗಾಜಿನಲ್ಲಿ ಮಿನುಗುತ್ತಿದ್ದ ಆಭರಣಗಳು ತುಂಗಮ್ಮಳ ಕಣ್ಣುಗಳನ್ನು ಚಕಿತಗೊಳಿಸಿದವು. ಅಷ್ಟು ವೈಭವ ನೋಡಿದ ತುಂಗಮ್ಮ ಕ್ಷಣಕಾಲ ನಿಂತು, ಇಷ್ಟು ದೊಡ್ಡ ಶೋರೂಮ್, ಇಲ್ಲಿ ಎಲ್ಲವೂ ಎಷ್ಟು ಹೊಳೆಯುತ್ತಿವೆ ಎಂದು ನಿಧಾನವಾಗಿ ಹೇಳಿದರು. ಮೋಹನ್ ಅವರು ಸ್ವಲ್ಪ ನಗುತ್ತಾ, ತುಂಗಾ, ವಜ್ರ ಮಾಣಿಕ್ಯಗಳಿಗಿಂತಲೂ ಅಮೂಲ್ಯ ನೀನು ವರ್ಷಗಳ ಹಿಂದೆ ನನಗಾಗಿ ಮಾರಿದ್ದೀಯಲ್ಲ, ಇಂದು ನಿನಗೆ ಅದೇ ಜುಮುಕಿಗಳನ್ನು ಕೊಡಿಸಲು ಬಂದಿದ್ದೇನೆ ಎಂದರು. ಅಷ್ಟರಲ್ಲಿ ಶೋರೂಮ್ನ ಒಬ್ಬ ಯುವ ಸೇಲ್ಸ್ ಗರ್ಲ್ ನಗುತ್ತಾ ಮುಂದೆ ಬಂದು, ಹೇಳಿ ಸರ್, ಮೇಡಮ್ಗಾಗಿ ಏನು ತೋರಿಸಲಿ ಎಂದಳು. ಮೋಹನ್ ಅವರು ನಗುತ್ತಾ, ಗೋಲ್ಡ್ ಜುಮುಕಿಗಳನ್ನು ತೋರಿಸಿ, ಅವು ಅತ್ಯಂತ ವಿಶೇಷವಾಗಿರಬೇಕು ಎಂದರು. ಸ್ವಲ್ಪ ಸಮಯದ ನಂತರ ಸೇಲ್ಸ್ ಗರ್ಲ್ ಒಂದು ಟ್ರೇ ತೆಗೆದುಕೊಂಡು ಬಂದು ಮೃದುವಾಗಿ, ಮ್ಯಾಮ್, ಇವು ನಮ್ಮ ಹೊಸ ಕಲೆಕ್ಷನ್ ಜುಮುಕಿಗಳು ಅನ್ನುತ್ತಾ ಮೊದಲ ಜೋಡಿಯನ್ನು ತುಂಗಮ್ಮಳ ಮುಂದೆ ಇಟ್ಟಳು. ದೊಡ್ಡ ಮತ್ತು ಭಾರವಾದ ಚಿನ್ನದ ಜುಮುಕಿಗಳನ್ನು ನೋಡಿ ತುಂಗಮ್ಮ ನಿಧಾನವಾಗಿ, ಸುಂದರವಾಗಿವೆ, ಆದರೆ ನನಗೆ ಸ್ವಲ್ಪ ಭಾರವಾಗಿವೆ ಎಂದರು. ಸೇಲ್ಸ್ ಗರ್ಲ್ ನಗುತ್ತಾ, ಹಾಗಾದರೆ ಇದನ್ನು ನೋಡಿ ಮೇಡಮ್, ತುಂಬ ಹಗುರವಾಗಿವೆ ಮತ್ತು ದಿನವೂ ಧರಿಸಬಹುದು ಎಂದು ಅವಳು ಎರಡನೇ ಜೋಡಿಯನ್ನು ತೋರಿಸಿದಳು. ಅದರಲ್ಲಿ ಮುತ್ತುಗಳನ್ನು ಅಳವಡಿಸಲಾಗಿತ್ತು. ತುಂಗಮ್ಮ ಅದನ್ನು ಕಿವಿಯ ಬಳಿ ಹಿಡಿದು ಕಣ್ಣಡಿ ನೋಡಿದರು ಮತ್ತು ನಿಧಾನವಾಗಿ ನಗುತ್ತಾ, ಇವು ನಿಜವಾಗಿಯೂ ತುಂಬ ಚೆನ್ನಾಗಿವೆ, ಆದರೆ ಈಗ ನನ್ನ ವಯಸ್ಸೇನು ಉಳಿದಿದೆ ಇವುಗಳನ್ನು ಧರಿಸಲು ಎಂದರು. ಮೋಹನ್ ಅವರು ಅವರ ಹಿಂಜರಿಕೆಯನ್ನು ಗಮನಿಸಿ, ತುಂಗಾ, ವಯಸ್ಸಿಗೆ ಆಭರಣಗಳ ಜೊತೆ ಏನು ಸಂಬಂಧ? ನಿನ್ನ ಮುಖದ ಹೊಳಪು ಇವನ್ನೇ ಇನ್ನೂ ವಿಶೇಷವಾಗಿಸುತ್ತವೆ ಎಂದರು. ಅಷ್ಟರಲ್ಲಿ ಸೇಲ್ಸ್ ಗರ್ಲ್ ಮೂರನೆಯ ಡಬ್ಬಿಯನ್ನು ತೆರೆದಳು. ಅದರಲ್ಲಿ ದೊಡ್ಡ ಜುಮುಕಿಗಳು ಇದ್ದವು, ಕೆಂಪು ಹರಳುಗಳನ್ನು ಅಳವಡಿಸಿದ್ದವು. ತುಂಗಮ್ಮ ಅವನ್ನು ಕೈಗೆ ತೆಗೆದುಕೊಂಡ ತಕ್ಷಣ ಅವರ ಕಣ್ಣಲ್ಲಿ ಒಂದು ವಿಶೇಷ ಹೊಳಪು ಕಾಣಿಸಿತು. ಮೋಹನ್ ಅವರು ತಕ್ಷಣ, ಇದೇ ಅದು, ಇವು ನಿನ್ನ ಹಳೆಯ ಜುಮುಕಿಗಳಂತೆ ಇವೆ ಎಂದರು. ತುಂಗಮ್ಮಳ ಕಣ್ಣುಗಳು ತೆವಗೊಂಡವು. ಅವರು ನಿಧಾನವಾದ ಸ್ವರದಲ್ಲಿ, ಹೌದು, ಇವು ಸಂಪೂರ್ಣವಾಗಿ ಅದೇ ಥರ ಇವೆ ಎಂದರು. ಸೇಲ್ಸ್ ಗರ್ಲ್ ನಗುತ್ತಾ, ಹಾಗಾದರೆ ಇವನ್ನೇ ಪ್ಯಾಕ್ ಮಾಡಲಿ ಸರ್ ಅಂತ ಹೇಳಿದಳು. ಮೋಹನ್ ಅವರು ತಲೆಯಾಡಿಸಿ, ಹೌದು, ಪ್ಯಾಕ್ ಮಾಡಿ, ನಾವು ಇದೇ ಜುಮುಕಿಗಳನ್ನು ತೆಗೆದುಕೊಳ್ಳುತ್ತೇವೆ ಅಂದರು. ಶೋರೂಮ್ನಿಂದ ಹೊರಬಂದ ತಕ್ಷಣ ಮೋಹನ್ ಅವರು ಬ್ಯಾಗ್ ಹಿಡಿದುಕೊಂಡು ತುಂಗಮ್ಮಳ ಕಡೆ ನೋಡುತ್ತಾ, ತುಂಗಾ, ಇಂದು ಮನಸ್ಸು ತುಂಬ ಹಗುರವಾಗಿದ್ದಂತೆ ಕಾಣಿಸುತ್ತಿದೆ, ಒಂದು ಅಪೂರ್ಣ ವಾಗ್ದಾನವನ್ನು ಪೂರ್ಣಗೊಳಿಸದಂತಾಗಿದೆ ಎಂದರು. ಗಂಡನ ಮಾತುಗಳನ್ನು ಕೇಳಿ ತುಂಗಾ ನಗುತ್ತಿದ್ದರು. ಅಷ್ಟರಲ್ಲಿ ಮೋಹನ್ ಅವರು ಮತ್ತೆ, ತುಂಗಾ, ಇಂದು ಕುಂದ ತಿನ್ನೋಣವೇ ಅಂತ ಕೇಳಿದರು. ತುಂಗಮ್ಮ ನಗುತ್ತಾ, ನೀವು ಕುಂದ ತಿನ್ನದೇ ಇದ್ದರೆ ನಿಮಗೆ ಶಾಂತಿ ಸಿಗೋದಿಲ್ಲ ಅಲ್ವಾ ಎಂದರು. ಮೋಹನ್ ಅವರು ನಗುತ್ತಾ, ಏನು ಮಾಡೋದು, ಮನೆಯಲ್ಲಿ ನೀನು ತಿನ್ನಲು ಬಿಡುವುದೇ ಇಲ್ಲ, ಈಗ ಹೊರಗೆ ಬಂದಿದ್ದೇವೆ ಅಂದರೆ ಸ್ವಲ್ಪ ಲಾಭ ತೆಗೆದುಕೊಳ್ಳೋಣ ಅಂತ ಯೋಚಿಸಿದೆ ಎಂದರು. ಇಬ್ಬರು ನಗುತ್ತಾ ಅಂಗಡಿಯ ಕಡೆಗೆ ನಡೆದರು. ನಂತರ ಇಬ್ಬರು ಕುಂದಾವನ್ನು ತುಂಬ ಆಸೆಯಿಂದ ತಿಂದರು. ನಗುತ್ತಾ ಮಾತನಾಡುತ್ತಾ ರಸ್ತೆಯಲ್ಲಿ ಮುಂದುವರೆದರು. ಸ್ವಲ್ಪ ಸಮಯದ ನಂತರ ಮೋಹನ್ ಅವರು ಕೈ ಎತ್ತಿ ಒಂದು ಆಟೋ ನಿಲ್ಲಿಸಿ ಅದರಲ್ಲಿ ಕೂತು, ಬಾ ತುಂಗಾ, ಈಗ ಮನೆಗೆ ಹೋಗೋಣ ಎಂದರು. ಇಬ್ಬರು ಆಟೋದಲ್ಲಿ ಕೂತು ದಾರಿಯ ಸೌಂದರ್ಯವನ್ನು ಆನಂದಿಸುತ್ತಾ ಮನೆ ಕಡೆ ಹೊರಟರು. ಆಟೋ ಮನೆ ತಲುಪಿದಾಗ ಮೋಹನ್ ಅವರು, ಸರಿಯಣ್ಣ, ಇಲ್ಲಿಯೇ ನಿಲ್ಲಿಸಿ ಅಂತ ಹೇಳಿದರು. ಆಟೋದಿಂದ ಇಳಿದು ತುಂಗಮ್ಮ ಮತ್ತು ಮೋಹನ್ ಅವರು ಮನೆಯ ಬಾಗಿಲಿಗೆ ಬಂದರು. ಮೋಹನ್ ಅವರು ಬಾಗಿಲು ತಟ್ಟಲು ಕೈ ಎತ್ತುತ್ತಿದ್ದಂತೆಯೇ ಹಿಂದಿನಿಂದ ಯಾರೋ ಕೂಗಿದರು, ಮೋಹನ್ ಅಣ್ಣ, ಹೇಗಿದ್ದೀರಾ ಅಂತ. ಮೋಹನ್ ಅವರು ಹಿಂದಿರುಗಿ ನೋಡಿದಾಗ ಅವರ ಹಳೆಯ ಪರಿಚಿತ ಕೃಷ್ಣಕುಮಾರ್ ನಗುತ್ತಾ ನಿಂತಿದ್ದರು. ತುಂಗಮ್ಮ ಕೂಡ ತಿರುಗಿ ನೋಡಿ ಸಣ್ಣ ನಗುವಿನಿಂದ ನಮಸ್ಕಾರ ಮಾಡಿದರು. ಆಗ ಮೋಹನ್ ಅವರು, ಅಯ್ಯೋ ಕೃಷ್ಣಕುಮಾರ್, ನೀನು ಇಲ್ಲಿ ಎಷ್ಟು ದಿನಗಳ ನಂತರ ಭೇಟಿ ಆಗ್ತಿದ್ದೀಯಾ ಅಂತ ಹೇಳಿದರು. ಕೃಷ್ಣಕುಮಾರ್ ದೀರ್ಘ ಉಸಿರು ಬಿಡುತ್ತಾ, ಮೋಹನನ್ನ ಏನು ಹೇಳಲಿ, ಕಾಲ ತುಂಬ ಬದಲಾಗಿದೆ, ಇಂದಿನ ಮಕ್ಕಳು ಹಿಂದಿನಂತಿಲ್ಲ ಎಂದರು. ಮೋಹನ್ ಅವರು ಆಶ್ಚರ್ಯದಿಂದ, ಏನು ಹೇಳ್ತೀಯಾ ಕೃಷ್ಣ,
ನಿನ್ನ ಮಗ ಸೊಸೆ ತುಂಬ ಒಳ್ಳೆಯವರು ಅಲ್ಲವೇ ಅಂತ ಕೇಳಿದರು. ಕೃಷ್ಣಕುಮಾರ್ ತಲೆಯಾಡಿಸಿ, ಇಲ್ಲ ಇಲ್ಲ, ನಾನು ನನ್ನ ಬಗ್ಗೆ ಅಲ್ಲ, ರಾಮಣ್ಣನ ಬಗ್ಗೆ ಹೇಳುತ್ತಿದ್ದೇನೆ ಅಂತ ಹೇಳಿದರು. ತುಂಗಮ್ಮ ಬೆಚ್ಚಿ ಬಿದ್ದು, ಅರೆ ಏನಾಯಿತು? ರಾಮಣ್ಣನವರ ಮನೆಯಲ್ಲಿ ಎಲ್ಲವೂ ಸರಿಯಿದೆಯೇ ತಾನೆ ಅಂತ ಕೇಳಿದರು. ಕೃಷ್ಣಕುಮಾರ್ ಮುಖ ಮಂಕಾಯಿತು. ಅವರು ನಿಧಾನವಾದ ಸ್ವರದಲ್ಲಿ, ಏನೂ ಸರಿಯಿಲ್ಲ ಅತ್ತಿಗೆ. ರಾಮಣ್ಣ ಈಗ ಈ ಜಗತ್ತಿನಲ್ಲಿ ಇಲ್ಲ. ನಿನ್ನೆ ರಾತ್ರಿ ಮಗ ಸೊಸೆಯ ಜೊತೆ ಜಗಳ ಆಯಿತು. ಕೋಪದಲ್ಲಿ ಅವರ ಆರೋಗ್ಯ ಕೆಟ್ಟಿತ್ತು. ಆಸ್ಪತ್ರೆಗೆ ಕರೆದೊಯ್ಯುವಾಗ ದಾರಿಯಲ್ಲಿಯೇ ಅವರು ಪ್ರಾಣ ಬಿಟ್ಟರು ಅಂತ ಹೇಳಿದರು. ಇದನ್ನು ಕೇಳಿ ತುಂಗಮ್ಮ ಬೆಚ್ಚಿಬಿದ್ದರು. ಅವರ ಕಣ್ಣುಗಳು ನೀರಿನಿಂದ ತುಂಬಿದವು. ಮೋಹನ್ ಅವರು ದುಃಖದಿಂದ, ಅಯ್ಯೋ ದೇವರೇ, ಇದು ತುಂಬ ಕೆಟ್ಟ ಸುದ್ದಿ, ನಂಬಲೂ ಆಗುವುದಿಲ್ಲ ಅಂತ ಹೇಳಿದರು. ಇನ್ನೂ ಸ್ವಲ್ಪ ಮಾತುಗಳ ನಂತರ ಕೃಷ್ಣಕುಮಾರ್, ಸರಿ ಮೋಹನಣ್ಣ, ನಾನು ಹೋಗುತ್ತೇನೆ ಅಂತ ಹೇಳಿದರು. ಅವರು ಹೋದ ನಂತರ ಮೋಹನ್ ಅವರು ತಮ್ಮ ಹೆಂಡತಿಗೆ, ತುಂಗ ಬಾ ಒಳಗೆ ಹೋಗೋಣ ಎಂದರು. ಬಾಗಿಲನ್ನು ತಟ್ಟುತ್ತಿದ್ದಂತೆ ಅಕ್ಷಯ್ ಬಂದು ಬಾಗಿಲು ತೆರೆದನು. ಅಪ್ಪ, ಅಮ್ಮ ಬಂದಿರಾ? ಇಷ್ಟು ತಡ ಏಕಾಯಿತು ಎಂದು ಕೇಳಿದನು. ಇಬ್ಬರು ಭಾರವಾದ ಹೆಜ್ಜೆಗಳಿಂದ ಮನೆಯ ಒಳ ಹೋದರು. ತುಂಗಮ್ಮಳ ಕಣ್ಣುಗಳು ಅಕ್ಷಯ್ ಮೇಲೆ ನೆಟ್ಟವು. ಆದರೆ ಅವರು ಏನು ಮಾತನಾಡಲು ಸಾಧ್ಯವಾಗಲಿಲ್ಲ. ಅವರ ಧ್ವನಿ ಭಾರವಾಗಿತ್ತು. ಮೋಹನ್ ಅವರು ನಿಧಾನವಾದ ಸ್ವರದಲ್ಲಿ, ಮಗನೇ, ಒಂದು ದುಃಖಭರಿತ ಸುದ್ದಿ ಹೇಳಬೇಕಿದೆ. ರಾಮಣ್ಣ ಈಗ ಇಲ್ಲ ಅಂತ ಹೇಳಿದರು. ಅಕ್ಷಯ್ ಬೆಚ್ಚಿಬಿದ್ದು, ಏನು? ರಾಮು ಕಾಕ ನಿನ್ನೆ ಮಾತ್ರ ನನ್ನನ್ನು ಭೇಟಿಯಾದ್ರಲ್ಲ ಎಂದನು. ಸಂಗೀತ ಕೂಡ ಮುಂದೆ ಬಂದು ಆಶ್ಚರ್ಯದಿಂದ, ಹೇ ದೇವರೇ, ಇದು ಹೀಗೆ ಆಯಿತು ಎಂದಳು. ತುಂಗಮ್ಮಳ ಕಣ್ಣುಗಳಲ್ಲಿ ಇನ್ನೂ ಕಣ್ಣೀರು ಇತ್ತು. ಅವರು ದುಃಖದಿಂದ, ನಿನ್ನೆ ರಾತ್ರಿ ಮಗ ಸೊಸೆಯ ಜೊತೆ ಜಗಳವಾದ ನಂತರ ಅವರಿಗೆ ಹೃದಯಘಾತ ಆಯಿತು ಅಂತ ಹೇಳಿದರು. ಒಂದು ಕ್ಷಣಕ್ಕೆ ಮನೆ ತುಂಬ ಮೌನದಲ್ಲಿ ಮುಳುಗಿತು. ವಾತಾವರಣ ತುಂಬ ಭಾರವಾಗಿತ್ತು. ತುಂಗಮ್ಮ ಕಣ್ಣೀರು ಒರೆಸಿಕೊಂಡು ಅಕ್ಷಯ್ ಮತ್ತು ಸಂಗೀತ ಕಡೆ ನೋಡುತ್ತಾ ನಿಧಾನವಾದ ಸ್ವರದಲ್ಲಿ, ಮಗನೇ, ಮನುಷ್ಯನು ಜೀವನ ಪೂರ್ತಿ ತನ್ನ ಕುಟುಂಬಕ್ಕಾಗಿ ದುಡಿಯುತ್ತಾನೆ. ಆದರೆ ಮನೆಯೊಳಗೆ ಗೌರವ ಮತ್ತು ಪ್ರೀತಿ ಸಿಗದಿದ್ದರೆ ಎಲ್ಲವೂ ವ್ಯರ್ಥವಾಗುತ್ತದೆ ಅಂತ ಹೇಳಿದರು. ಅಕ್ಷಯ್ ಮೌನವಾಗಿ ತಲೆ ತಗ್ಗಿಸಿ ಕೇಳುತ್ತಿದ್ದನು. ಸಂಗೀತ ಕೂಡ ಗಂಭೀರ ಮುಖದಿಂದ ನಿಂತಿದ್ದಳು. ತುಂಗಮ್ಮ ಮುಂದುವರಿಸಿ, ನೋಡಿದೆಯಲ್ಲ, ರಾಮಣ್ಣ ಮಗ ಸೊಸೆಯ ಜೊತೆ ಜಗಳ ಮಾಡಿಕೊಂಡರು ಮತ್ತು ಅದೇ ಕ್ಷಣದಲ್ಲಿ ಅವರ ಉಸಿರು ನಿಂತು ಹೋಯಿತು. ಆ ಕೊನೆಯ ಕ್ಷಣದಲ್ಲಿ ಅವರಿಗೆ ಮಕ್ಕಳಿಂದ ಪ್ರೀತಿ ಮತ್ತು ಶಾಂತಿ ಸಿಕ್ಕಿದ್ದರೆ ಬಹುಶಃ ಅವರ ಜೀವ ಉಳಿಯುತ್ತಿತ್ತು ಅಂತ ಹೇಳಿದರು. ಮೋಹನ್ ಅವರು ದೀರ್ಘ ಉಸಿರು ಬಿಡುತ್ತಾ, ಮನೆಯ ಅಡಿಪಾಯ ಪ್ರೀತಿ ಮತ್ತು ಗೌರವದ ಮೇಲೆ ನಿಂತಿರುತ್ತದೆ. ಅದು ಒಡೆದರೆ ಜೀವನ ಪೂರ್ತಿ ಮಾಡಿದ ಪರಿಶ್ರಮಕ್ಕೂ ಅರ್ಥ ಇರುವುದಿಲ್ಲ ಅಂತ ಹೇಳಿದರು. ತುಂಗಮ್ಮ ಅಕ್ಷಯ್ ತಲೆಯ ಮೇಲೆ ಕೈಯಿಟ್ಟು, ಮಗನೇ, ನಮ್ಮ ಮನೆಗೆ ಎಂದಿಗೂ ಇಂತಹ ದಿನ ಬರಬಾರದು. ಈ ಮನೆಯಲ್ಲಿ ಸದಾ ಪ್ರೀತಿ ಮತ್ತು ಗೌರವ ಇರಲಿ ಎಂದು ವಾಗ್ದಾನ ಮಾಡು ಎಂದರು. ಅಕ್ಷಯ್ ಕಣ್ಣೀರು ತುಂಬಿಕೊಂಡು ತಾಯಿಯ ಕೈ ಹಿಡಿದು, ಅಮ್ಮ, ನಾನು ವಾಗ್ದಾನ ಮಾಡುತ್ತೇನೆ. ನನ್ನ ಉಸಿರು ಇರುವವರೆಗೂ ಈ ಮನೆಯ ಮಾನ ಸಮ್ಮಾನವನ್ನು ಕಾಪಾಡುತ್ತೇನೆ ಮತ್ತು ನಿಮ್ಮಿಬ್ಬರ ಜೀವನವನ್ನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿದ. ಸಂಗೀತ ತನ್ನ ಅತ್ತೆಯ ಪಕ್ಕದಲ್ಲಿ ಕೂತು ಭಾವುಕಳಾಗಿ, ಅತ್ತೆ, ನೀವು ಹೇಳಿದ್ದು ಸಂಪೂರ್ಣ ಸತ್ಯ. ಮನೆ ಅಂದರೆ ಅದರಲ್ಲಿ ಪ್ರೀತಿ ಮತ್ತು ಗೌರವ ಇದ್ದಾಗಲೇ ಮನೆಯಾಗುತ್ತದೆ. ನೀವು ಚಿಂತೆ ಮಾಡಬೇಡಿ. ನಾನು ನಿಮ್ಮಿಬ್ಬರನ್ನು ಸದಾ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಹೇಳಿದರು. ತುಂಗಮ್ಮ ಸಣ್ಣ ನಗುವಿನೊಂದಿಗೆ ಸಂಗೀತಾಳ ಕೈ ಹಿಡಿದು, ಸಾಕು ಸೊಸೆ, ಇಂತಹ ಮಾತುಗಳು ಹೃದಯಕ್ಕೆ ಶಾಂತಿ ಕೊಡುತ್ತವೆ ಎಂದರು. ಅಷ್ಟರಲ್ಲಿ ವಾತಾವರಣ ಹಗುರವಾಗಿಸಲು ಅಕ್ಷಯ್ ಸ್ವಲ್ಪ ಕುಚೋದ್ಯವಾಗಿ, ಸರಿ ಅಮ್ಮ, ಹೇಳಿ ನೋಡೋಣ, ಅಪ್ಪಾಜಿ ನಿಮಗೆ ಏನಾದರೂ ಕೊಟ್ಟರಾ ಅಥವಾ ಹೀಗೆ ತಿರುಗಿಸಿಕೊಂಡು ಬಂದರಾ ಅಂತ ಕೇಳಿದನು. ಮೋಹನ್ ಅವರು ತಕ್ಷಣ ನಗುತ್ತಾ, ಅಯ್ಯೋ ಮಗನೇ, ನಿನ್ನ ಅಮ್ಮನಿಗೆ ನಾನು ಚಿನ್ನದ ಜುಮುಕಿಗಳನ್ನು ಕೊಡಿಸಿದ್ದೇನೆ. ಅದನ್ನು ಧರಿಸಿದ ಮೇಲೆ ನಿನ್ನ ಅಮ್ಮನ ಸೌಂದರ್ಯ ಇನ್ನೂ ಹೆಚ್ಚಾಗುತ್ತದೆ ಎಂದರು. ಸಂಗೀತ ಕುತೂಹಲದಿಂದ, ಹೌದಾ, ಆ ಜುಮುಕಿಯಲ್ಲಿ ಏನು ವಿಶೇಷ ಇದೆ? ನಮಗೂ ತೋರಿಸಿ ಎಂದಳು. ತುಂಗಮ್ಮ ಡಬ್ಬಿಯನ್ನು ತೆರೆದು ಜುಮುಕಿಗಳನ್ನು ತೆಗೆದು ಪ್ರೀತಿಯಿಂದ, ಇದು ನನ್ನ ಬಳಿ ಹಿಂದೆ ಇದ್ದ ಜುಮುಕಿಗಳಂತೆಯೇ ಇದೆ, ಆದರೆ ಆ ಸಮಯದಲ್ಲಿ ನಾವು ಅದನ್ನು ಮಾರಬೇಕಾಯಿತು ಎಂದರು. ಸಂಗೀತ ಜುಮುಕಿಯನ್ನು ಕೈಗೆ ತೆಗೆದುಕೊಂಡ ತಕ್ಷಣ ಒಳಗೆ ಮುಖ ಮಡಚಿಕೊಂಡಳು. ಆದರೆ ಎಲ್ಲರ ಮುಂದೆ ನಗುವಿನ ನಾಟಕ ಮಾಡುತ್ತಾ, ನಿಜವಾಗಿಯೂ ತುಂಬ ಸುಂದರವಾಗಿದೆ ಎಂದಳು. ಅಷ್ಟರಲ್ಲಿ ಅಕ್ಷಯ್, ಸಂಗೀತ, ನನಗೆ ತುಂಬ ಹಸಿವಾಗಿದೆ, ಬೇಗ ಊಟ ಹಾಕು, ಈಗ ಅಮ್ಮ ಅಪ್ಪ ಕೂಡ ಬಂದಿದ್ದಾರೆ ಅಂತ ಹೇಳಿದನು. ಅಷ್ಟರಲ್ಲಿ ತುಂಗಮ್ಮ ಎದ್ದು, ಸೊಸೆ ಬಾ, ನಾನು ನಿನಗೆ ಸಹಾಯ ಮಾಡುತ್ತೇನೆ, ನೀನು ಒಬ್ಬಳೇ ಎಷ್ಟು ಕೆಲಸ ಮಾಡ್ತೀಯಾ ಎಂದರು. ಅಕ್ಷಯ್ ತಕ್ಷಣ, ಅಮ್ಮ, ನೀವು ಕುಳಿತುಕೊಳ್ಳಿ, ಸಂಗೀತ ಅಡುಗೆಯನ್ನು ತಯಾರಿಸಿದ್ದಾಳೆ, ಎಲ್ಲವೂ ರೆಡಿಯಾಗಿದೆ, ನಾನು ನಿಮ್ಮಿಬ್ಬರನ್ನೇ ಕಾಯುತ್ತಿದ್ದೆ, ನೀವು ಬಂದ ಮೇಲೆ ನಾವು ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಅಂದನು. ಮೋಹನ್ ಅವರು ಅಕ್ಷಯ್ ಕಡೆ ನೋಡಿ ಮನಸ್ಸಿನಲ್ಲಿ ಯೋಚಿಸಿದರು. ನಿಜವಾಗಿಯೂ ನನ್ನ ಮಗ ಮತ್ತು ಸೊಸೆ ಇತರರಂತೆ ಇಲ್ಲ. ಅಕ್ಷಯ್ ಇಂದಿಗೂ ನಮಗೆ ಎಷ್ಟು ಗೌರವ ಕೊಡುತ್ತಾನೆ ಅಂತ. ಇದನ್ನು ಯೋಚಿಸುತ್ತಾ ಅವರ ಕಣ್ಣುಗಳು ತೆವಗೊಂಡವು. ಊಟ ಮುಗಿದ ನಂತರ ತುಂಗಮ್ಮ ಪಾತ್ರಗಳನ್ನು ತೆಗೆಯಲು ಯತ್ನಿಸಿದಾಗ ಸಂಗೀತ ತಕ್ಷಣ ಎದ್ದು,
ಅತ್ತೆ ನೀವು ಬಿಡಿ, ನಾನು ಎಲ್ಲವನ್ನ ನೋಡಿಕೊಳ್ಳುತ್ತೇನೆ ಎಂದಳು. ತುಂಗಮ್ಮ ಸಣ್ಣ ನಗುವಿನೊಂದಿಗೆ ತಮ್ಮ ಕೊಠಡಿಗೆ ಹೋದರು. ಮೋಹನ್ ಅವರು ಕೂಡ ಪತ್ರಿಕೆ ತೆಗೆದುಕೊಂಡು ಕೊಠಡಿಗೆ ಹೋದರು. ಅಕ್ಷಯ್ ಕೈ ತೊಳೆದು ಲ್ಯಾಪ್ಟಾಪ್ ತೆರೆದು ಕೆಲಸದಲ್ಲಿ ತೊಡಗಿದನು. ಅಷ್ಟರಲ್ಲಿ ಸಂಗೀತ ಪಾತ್ರೆಗಳನ್ನು ತೆಗೆದುಕೊಳ್ಳುತ್ತಾ ಪದೇ ಪದೇ ಗಂಟೆಯ ಕಡೆ ನೋಡುತ್ತಿದ್ದರು. ಮುಖದಲ್ಲಿ ಸಣ್ಣ ನಗು ಇದ್ದರೂ ಮನಸ್ಸಿನಲ್ಲಿ ಒತ್ತಡ ತುಂಬಿತ್ತು. ನಿಜವಾಗಿಯೂ ಅವಳ ಮನಸ್ಸಿನಲ್ಲಿ ಇನ್ನೇನೋ ನಡೆಯುತ್ತಿತ್ತು. ಅವಳು ಬೇಗನೆ ತನ್ನ ತಾಯಿಯನ್ನ ಭೇಟಿ ಮಾಡಬೇಕೆಂದುಕೊಂಡಿದ್ದಳು. ಅಡುಗೆ ಕೆಲಸ ಮುಗಿದ ತಕ್ಷಣ ಕೈ ತೊಳೆದು ಮನಸ್ಸಿನಲ್ಲಿ ಯೋಚಿಸಿದಳು. ಇನ್ನೂ ಹೆಚ್ಚು ಸಮಯ ಕಾಯಲು ಆಗುವುದಿಲ್ಲ, ಅಮ್ಮನನ್ನು ಭೇಟಿ ಮಾಡುವುದು ತುಂಬ ಮುಖ್ಯ ಅಂತ. ಮಧ್ಯಾಹ್ನ 2 ಗಂಟೆ ಆಗಿತ್ತು. ಅಕ್ಷಯ್ ಲ್ಯಾಪ್ಟಾಪ್ನಲ್ಲಿ ಕೆಲಸದಲ್ಲಿ ಮುಳುಗಿದ್ದನು. ಆಗ ಸಂಗೀತ ಅವನ ಬಳಿಗೆ ಬಂದು ನಿಧಾನವಾದ ಸ್ವರದಲ್ಲಿ, ರೀ ಕೇಳ್ರಿ, ನಾನು ಸ್ವಲ್ಪ ಪಾರ್ಲರ್ಗೆ ಹೋಗಿ ಬರುತ್ತೇನೆ. ಬಹಳ ದಿನಗಳಾಗಿದೆ, ಇಂದು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ ಅಂತ ಯೋಚಿಸಿದೆ ಎಂದಳು. ಅಕ್ಷಯ್ ಪರದೆಯಿಂದ ಕಣ್ಣು ತೆಗೆದು ಅವಳತ್ತ ನೋಡಿ ಸಣ್ಣ ನಗುವಿನಿಂದ, ಸರಿ, ಆದರೆ ಬೇಗ ಬಾ. ಅಮ್ಮ ಅಪ್ಪ ಕೂಡ ವಿಶ್ರಾಂತಿ ಮಾಡುತ್ತಿದ್ದಾರೆ. ನನಗೂ ಸ್ವಲ್ಪ ಹೊತ್ತಿನಲ್ಲಿ ಆಫೀಸ್ ಮೀಟಿಂಗ್ ಸೇರಬೇಕು ಎಂದನು. ಸಂಗೀತ ತಲೆಯಾಡಿಸಿ ಬಾಗಿಲಿನ ಕಡೆ ನಡೆದು ಹೋದಳು. ಆದರೆ ಅವಳ ಮನಸ್ಸಿನಲ್ಲಿ ಒಂದೇ ವಿಚಾರ ಸುತ್ತುತ್ತಿತ್ತು. ಅಮ್ಮ ಏನು ಯೋಚಿಸಿದ್ದಾಳೆ? ಫೋನಿನಲ್ಲಿಯೂ ಹೇಳಲಿಲ್ಲ. ಖಂಡಿತ ಯಾವುದೋ ದೊಡ್ಡ ವಿಷಯ ಇರಬೇಕು ಅನ್ನುವುದು. ಅವಳ ಹೆಜ್ಜೆಗಳು ವೇಗವಾಗುತ್ತಿದ್ದವು. ಹೊರಗಿನ ಬಿಸಿಲು ಎಷ್ಟೇ ತೀವ್ರವಾಗಿದ್ದರೂ ಅವಳ ಮನಸ್ಸಿನ ಅಶಾಂತಿ ಅದಕ್ಕಿಂತ ಹೆಚ್ಚು ಉರಿಯುತ್ತಿತ್ತು. ಅವರ ಮನೆಯ ರಸ್ತೆಗಳು ಮಧ್ಯಾಹ್ನದ ಮೌನದಿಂದ ತುಂಬಿದ್ದವು. ಅವಳು ಗಲ್ಲಿಯ ಮೂಲೆ ಬಳಿ ನಿಂತಿದ್ದ ಬ್ಯಾಟರಿ ರಿಕ್ಷಾದವನನ್ನು ಕರೆದು, ಅಣ್ಣ, ಮೆಟ್ರೋ ಸ್ಟೇಷನ್ಗೆ ಹೋಗ್ತೀರಾ ಎಂದಳು. ಹೌದು ಮೇಡಮ್, ಬನ್ನಿ ಕುಳಿತುಕೊಳ್ಳಿ ಎಂದನು. ರಿಕ್ಷಾ ನಿಧಾನವಾಗಿ ಮಾರುಕಟ್ಟೆ ಮೂಲಕ ಸ್ಟೇಷನ್ ಕಡೆ ಸಾಗಿತು. ಸಂಗೀತ ದಾರಿಯಲ್ಲೆಲ್ಲ ಆತಂಕದಿಂದ ಗಂಟೆಯನ್ನು ನೋಡುತ್ತಲೇ ಇದ್ದಳು. ಮೆಟ್ರೋ ಸ್ಟೇಷನ್ ಬಂದ ತಕ್ಷಣ ಅವಳು ಟೋಕನ್ ತೆಗೆದು ಮೆಟ್ರೋಗೆ ಹತ್ತಿದಳು. ಸುಮಾರು ಅರ್ಧ ಗಂಟೆಯ ನಂತರ ಇನ್ನೊಂದು ಮೆಟ್ರೋ ಸ್ಟೇಷನ್ನಲ್ಲಿ ಇಳಿದು ಸ್ವಲ್ಪ ನಿಟ್ಟುಸಿರು ಬಿಟ್ಟಳು. ಸಂಗೀತ ವೇಗವಾಗಿ ಮೆಟ್ರೋ ಸ್ಟೇಷನ್ ಹೊರಗೆ ಬಂದು ನೇರವಾಗಿ ತನ್ನ ತವರು ಮನೆ ಕಡೆಗೆ ನಡೆದಳು. ಗೇಟ್ ಬಳಿ ತಲುಪಿದ ಕೂಡಲೇ ಬಾಗಿಲು ಗಂಟೆ ಒತ್ತಿದಳು. ಸ್ವಲ್ಪ ಸಮಯದಲ್ಲಿ ಬಾಗಿಲು ತೆರೆದು ನಿರ್ಮಲಮ್ಮ ನಗುತ್ತಾ, ಈಗ ಬಂದಿಯಾ? ಎಷ್ಟು ತಡ ಮಾಡಿದೆ? ಎಷ್ಟು ಹೊತ್ತಿನಿಂದ ಕಾಯುತ್ತಿದ್ದೆ ನಿನ್ನನ್ನು ಎಂದರು. ಸಂಗೀತ ಮುಖ ಗಂಟಿಕ್ಕಿ, ಏನು ಮಾಡೋದು ಅಮ್ಮ, ಹೇಗೆ ಹೊರ ಬರೋದು? ಎಲ್ಲರಿಗೂ ಅಡಿಗೆ ಮಾಡಬೇಕಿತ್ತು. ನಿಮಗೆ ಕೇಳಿದರೆ ಆಶ್ಚರ್ಯ ಆಗುತ್ತೆ. ನನ್ನ ಮಾವ ನನ್ನ ಅತ್ತೆಗೆ 2 ತೊಲೆಯ ಜುಮುಕಿಗಳನ್ನು ತಂದಿದ್ದಾರೆ. ಅವು ನಿಜವಾಗಿಯೂ ತುಂಬ ಸುಂದರವಾಗಿವೆ ಅಮ್ಮ ಅಂತ ಹೇಳಿದಾಗ ನಿರ್ಮಲಮ್ಮ ನಗುತ್ತಾ, ಹೌದಾ, ಹಾಗಿದ್ರೆ ನಿನಗಾಗಿ ಏನು ತಂದು ಕೊಡಲಿಲ್ಲವೇ ಎಂದರು. ಸಂಗೀತ ಸ್ವಲ್ಪ ದಣಿದ ಧ್ವನಿಯಲ್ಲಿ, ಇಲ್ಲ ಅಮ್ಮ, ಅವರದೇ ಆಸೆಗಳು ಪೂರ್ಣವಾದರೆ ಸಾಕು. ನಾನು ಮಾತ್ರ ಈ ಪ್ರತಿದಿನದ ಅಡಿಗೆ ಮಾಡಿ ಎಲ್ಲರಿಗೂ ಊಟ ಮಾಡಿಸುವುದರಿಂದ ತುಂಬ ದಣಿದಿದ್ದೇನೆ. ಕೆಲವೊಮ್ಮೆ ಅಕ್ಷಯ್ಗೆ ಹೇಳಿಬಿಡೋಣ ಅನಿಸುತ್ತದೆ, ನಾವು ಬೇರೆ ಮನೆಗೆ ಹೋಗಿ ವಾಸ ಮಾಡೋಣ ಅಂತ. ಆದರೆ ಅಮ್ಮ, ಅವನಿಗೆ ತನ್ನ ಅಪ್ಪ ಅಮ್ಮನ ಮೇಲೆ ತುಂಬ ಒಲವು ಇದೆ. ಅವನಿಗೆ ಅವರ ಮಾತ್ರ ಕಾಣಿಸುತ್ತಾರೆ ಅಂತ ಹೇಳಿದಳು. ನಿರ್ಮಲಮ್ಮ ಅವಳ ಮಾತುಗಳನ್ನು ಶಾಂತವಾಗಿ ಕೇಳುತ್ತಿದ್ದರು. ಸಂಗೀತ ಮತ್ತೆ ಯೋಚಿಸುತ್ತಾ, ಆದರೂ ಇವರ ವಯಸ್ಸು ಇನ್ನೆಷ್ಟು ಉಳಿದಿದೆ? ಆದರೆ ಅಮ್ಮ, ವೃದ್ಧರು ಅಷ್ಟು ಬೇಗ ಸಾಯುವುದಿಲ್ಲ ಅಲ್ವಾ? ಸರಿ ಬಿಡಿ, ನೀವು ಏನು ಹೇಳುತ್ತಿದ್ದೀರಿ? ಫೋನಿನಲ್ಲಿ ಹೇಳಲಾಗಲಿಲ್ಲವೇ? ನಾನು ಬೇಗ ಹೋಗಬೇಕು, ನಾನು ಪಾರ್ಲರ್ಗೆ ಹೋಗ್ತೀನಿ ಅಂತ ಹೇಳಿಕೊಂಡು ಬಂದಿದ್ದೇನೆ. ಆದ್ದರಿಂದ ಹೆಚ್ಚು ಹೊತ್ತು ಉಳಿಯಲು ಆಗುವುದಿಲ್ಲ. ಈಗ ಹೇಳಿ, ನೀವು ಏನು ಯೋಚಿಸಿದ್ದೀರಾ ಅಂತ ಕೇಳಿದಳು. ನಿರ್ಮಲಮ್ಮ ಅವಳತ್ತ ನೋಡಿ, ಸ್ವಲ್ಪ ತಾಳು, ಮೊದಲು ನಾನು ಚಹಾ ತಂದು ಕೊಡುತ್ತೇನೆ ಅಂತ ಹೇಳಿ ಸ್ವಲ್ಪ ಹೊತ್ತಿನಲ್ಲಿ ಅವರು ಅಡಿಗೆ ಮನೆಯಿಂದ ಚಹಾ ತಂದು ಸಂಗೀತಾಳ ಮುಂದೆ ಇಟ್ಟರು. ಇಬ್ಬರು ಸ್ವಲ್ಪ ಹೊತ್ತು ಮಾತನಾಡಿದರು. ನಂತರ ನಿರ್ಮಲಮ್ಮ ನಿಧಾನವಾಗಿ ನಗುತ್ತಾ, ನೋಡು ಮಗಳೇ, ನಾನು ಹೇಳಿದ ಹಾಗೆಯೇ ಮಾಡು, ಯಾರಿಗೂ ಗೊತ್ತಾಗಬಾರದು, ಸರಿನಾ ಅಂತ ಹೇಳಿದರು. ಸಂಗೀತಾಳ ಮುಖದಲ್ಲಿ ಒಮ್ಮೆಲೆ ನೆಮ್ಮದಿಯ ಬೆಳಕು ಹರಡಿತು. ಅವಳು ತಾಯಿಯನ್ನು ಅಪ್ಪಿಕೊಂಡು, ನಿಜವಾಗಿಯೂ ಅಮ್ಮ, ನೀವು ಇರದಿದ್ದರೆ ನನ್ನ ಪರಿಸ್ಥಿತಿ ಏನಾಗುತ್ತಿತ್ತು ಎಂದಳು. ಆ ನಂತರ ಸಂಗೀತ ತನ್ನ ಪರ್ಸ್ ತೆಗೆದುಕೊಂಡು ಮನೆಯಿಂದ ಹೊರಟಳು. ಸ್ನೇಹಿತರೆ, ಕೊನೆಗೂ ನಿರ್ಮಲಮ್ಮ ಸಂಗೀತಾಳಿಗೆ ಏನು ಹೇಳಿದರು? ಅದನ್ನು ಕೇಳಿ ಅವಳು ಇಷ್ಟು ಖುಷಿಯಾಗಿದ್ದಳೇಕೆ? ಸಂಗೀತ ಬೇಗ ಬೇಗ ಹೆಜ್ಜೆ ಹಾಕುತ್ತಾ ತನ್ನ ಮನೆಗೆ ತಲುಪಿದಳು. ಬಾಗಿಲು ತೆರೆದಾಗ ಅಕ್ಷಯ್ ಇನ್ನೂ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದನು. ಮನೆಯಲ್ಲೊಂದು ಮೃದುವಾದ ಮೌನ ಇತ್ತು. ಆಗ ಅಕ್ಷಯ್ ಕಣ್ಣು ಎತ್ತಿ, ಸಂಗೀತ, ನೀನು ಬಂದಿದ್ದು ಒಳ್ಳೆಯದಾಯಿತು. ನಾನು ನಿನ್ನನ್ನೇ ಕಾಯುತ್ತಿದ್ದೆ ಅಂತ ಹೇಳಿದನು. ಸಂಗೀತ ಆಶ್ಚರ್ಯದಿಂದ, ಏಕೆ, ಏನಾಯಿತು ಎಂದು ಕೇಳಿದಳು. ಅಕ್ಷಯ್ ನಗುತ್ತಾ, ಏನೂ ಇಲ್ಲ, ನಾನು ಹೊರಗೆ ಹೋಗಬೇಕು. ನೀನು ಬಂದ ಮೇಲೆ ಹೋಗೋಣ ಅಂತ ಕಾಯುತ್ತಿದ್ದೆ. ಅಮ್ಮ ಅಪ್ಪ ಇನ್ನೂ ಮಲಗಿದ್ದಾರೆ, ಅವರನ್ನು ಕಿರಿಕಿರಿ ಮಾಡಬಯಸಲಿಲ್ಲ. ನೀನು ಕೂಡ ದಣಿದಿರಬಹುದು. ನಾನು ಬರುವವರೆಗೂ ಸ್ವಲ್ಪ ವಿಶ್ರಾಂತಿ ಮಾಡು ಎಂದನು. ಹೀಗೆ ಹೇಳಿ ಅಕ್ಷಯ್ ತನ್ನ ಕೆಲಸಕ್ಕಾಗಿ ಹೊರಟನು. ಅವನು ಹೋಗುತ್ತಿದ್ದಂತೆ ಸಂಗೀತ ತನ್ನ ಕೊಠಡಿಗೆ ಹೋಗಿ ಹಾಸಿಗೆಯ ಮೇಲೆ ಮಲಗಿ ನಗಲು ಆರಂಭಿಸಿದಳು. ಅವಳು ಮನಸ್ಸಿನಲ್ಲಿ ತಾಯಿಯ ಮಾತುಗಳನ್ನು ನೆನಪಿಸಿಕೊಂಡು ಯೋಚಿಸುತ್ತಿದ್ದಳು. ನಿಧಾನವಾಗಿ ಮನಸ್ಸಿನಲ್ಲಿ ಹೇಳಿಕೊಂಡಳು, ಇನ್ನೂ ಹೆಚ್ಚು ಸಮಯ ಇಲ್ಲ, ಬೇಗನೆ ನಾನು ಈ ಮನೆಯ ಮಾಲಕಿ ಆಗುತ್ತೇನೆ. ಅಕ್ಷಯ್ ನನ್ನ ಮಾತನ್ನೇ ಕೇಳುತ್ತಾನೆ. ಹೀಗೆ ಯೋಚಿಸುತ್ತಾ ಅವಳಿಗೆ ನಿದ್ರೆ ಬಂದಿತ್ತು. ಸಂಜೆ ಸಮಯ,
ಕೊಠಡಿಗೆ ಮೃದುವಾದ ಬೆಳಕು ಹರಿಯುತ್ತಿತ್ತು. ಸಂಗೀತ ಹಾಸಿಗೆಯಲ್ಲಿ ಸುಮ್ಮನೆ ಮಲಗಿದ್ದಾಗ ಅಚಾನಕ್ ಬಾಗಿಲಿಗೆ ತಟ್ಟುವ ಶಬ್ದ ಕೇಳಿಸಿತು. ಸಂಗೀತ ಬೆಚ್ಚಿಬಿದ್ದು ಎದ್ದು ಬಾಗಿಲು ತೆರೆದು, ಏನಾಯಿತು ಅತ್ತೆ, ನಿಮಗೆ ಏನಾದರೂ ಬೇಕಿತ್ತೆ ಎಂದು ಕೇಳಿದಳು. ತುಂಗಮ್ಮ ನಗುತ್ತಾ, ಇಲ್ಲ ಸೊಸೆ, ಏನೂ ಬೇಕಿಲ್ಲ, ನಿನ್ನ ಮಾವ ಮತ್ತು ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ ಎಂದರು. ಇದನ್ನು ಕೇಳಿ ಸಂಗೀತ ಸ್ವಲ್ಪ ಆಶ್ಚರ್ಯದಿಂದ, ದೇವಸ್ಥಾನಕ್ಕೆ? ಸರಿ, ಯಾವಾಗ ಬರ್ತೀರಾ ಎಂದು ಕೇಳಿದಳು. ಹಿಂದಿನಿಂದ ಮೋಹನ್ ಅವರು, ನೀನು ಚಿಂತೆ ಮಾಡಬೇಡ ಸೊಸೆ, ನಾವು ಬೇಗ ಬರುತ್ತೇವೆ ಅಂತ ಹೇಳಿದರು. ಅವರು ತಮ್ಮ ಚೀಲವನ್ನು ತೆಗೆದುಕೊಂಡು ತುಂಗಮ್ಮಳತ್ತ ನೋಡಿ, ತುಂಗ, ಬಾ ಹೋಗೋಣ ಎಂದರು. ಇಬ್ಬರು ಹೊರಗೆ ಹೋಗುತ್ತಿದ್ದಂತೆಯೇ ಸಂಗೀತ ಬೇಗನೆ ಬಾಗಿಲು ಮುಚ್ಚಿದಳು. ಅವಳ ಮುಖದಲ್ಲಿ ವಿಚಿತ್ರವಾದ ಹೊಳಪು ಕಾಣಿಸಿತು. ಅವಳು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಡ್ರಾಯಿಂಗ್ ರೂಮ್ಗೆ ಬಂದು ಅಲ್ಲಿ ಇದ್ದ ಲ್ಯಾಂಡ್ಲೈನ್ ರಿಸೀವರ್ ತೆಗೆದು ಒಂದು ನಂಬರನ್ನು ಡಯಲ್ ಮಾಡಿದಳು. ಫೋನ್ ಸಂಪರ್ಕವಾದ ತಕ್ಷಣ ಅವಳು ನಿಧಾನ ಧ್ವನಿಯಲ್ಲಿ ಕೆಲವು ಮಾತುಗಳನ್ನು ಹೇಳಿದಳು. ಆ ಮಾತುಗಳನ್ನು ಯಾರಾದರೂ ಕೇಳಿದ್ದರೆ ಬೆಚ್ಚಿ ಬೀಳುತ್ತಿದ್ದರು. ಅತ್ತಿಂದ ಕೂಡಲೇ ಉತ್ತರ ಬಂದಿತು, ನೀವು ಚಿಂತೆ ಮಾಡಬೇಡಿ, ನೀವು ಹೇಳಿದ ಹಾಗೆ ಎಲ್ಲವೂ ನಡೆಯುತ್ತದೆ ಅಂತ. ಇದನ್ನು ಕೇಳಿ ಸಂಗೀತ ಸಣ್ಣ ನಗುವಿನೊಂದಿಗೆ ಫೋನ್ ಇಟ್ಟು ನಿಟ್ಟುಸಿರು ಬಿಟ್ಟಳು ಮತ್ತು ತನ್ನ ಕೊಠಡಿಗೆ ಹಿಂತಿರುಗಿದಳು. ಅವಳು ಕನ್ನಡಿಯ ಮುಂದೆ ನಿಂತು ತನ್ನನ್ನೇ ನೋಡಿಕೊಂಡಳು. ಅವಳ ತುಟಿಗಳ ಮೇಲೆ ಸಣ್ಣ ನಗು, ಕಣ್ಣಿನಲ್ಲಿ ವಿಚಿತ್ರ ಹೊಳಪು ಇದ್ದಿತು. ಅವಳು ನಿಧಾನವಾಗಿ ಗುಣುಗುತ್ತಾ, ಈಗ ಆಟ ಶುರುವಾಗಿದೆ, ಇನ್ನೇನು ಕೆಲವು ದಿನಗಳಲ್ಲಿ ಎಲ್ಲವೂ ನನ್ನಂತೆ ಆಗುತ್ತದೆ ಎಂದಳು. ಕನ್ನಡಿಯಲ್ಲಿರುವ ತನ್ನ ನೆರಳನ್ನು ನೋಡಿ ಅವಳು ತನ್ನದೇ ಜೊತೆ ಒಂದು ವಾಗ್ದಾನ ಮಾಡಿದಂತೆ ಕಂಡಿತು. ನಂತರ ಹಾಸಿಗೆಯ ಮೇಲೆ ಹೋಗಿ ಸುಮ್ಮನೆ ಮಲಗಿದಳು. ಸಂಜೆ ಕತ್ತಲೆ ಆಗಿತ್ತು. ಆಕಾಶದಲ್ಲಿ ಕತ್ತಲೆ ಹರಡಿತ್ತು. ಸ್ವಲ್ಪ ಹೊತ್ತಿನ ನಂತರ ಏನೋ ಯೋಚಿಸಿ ಅವಳು ಎದ್ದು ನೇರವಾಗಿ ತನ್ನ ಅತ್ತೆಯ ಕೊಠಡಿಗೆ ಹೋದಳು. ಅಲ್ಲಿ ಅಲ್ಮಾರಿಯನ್ನು ತೆರೆದು ಜುಮುಕಿಗಳ ಡಬ್ಬಿಯನ್ನು ತೆಗೆದುಕೊಂಡು ಅವನು ಬಹಳ ಹೊತ್ತು ಕೈಯಲ್ಲಿ ತಿರುಗಿಸುತ್ತಾ ನೋಡುತ್ತಿದ್ದಳು. ಜುಮುಕಿಗಳ ಹೊಳಪು ಅವಳ ಕಣ್ಣಿನಲ್ಲಿ ಒಂದು ವಿಚಿತ್ರವಾದ ಅಗ್ನಿಯನ್ನು ತುಂಬುತ್ತಿದ್ದಂತೆ ಕಾಣುತ್ತಿತ್ತು. ಸ್ವಲ್ಪ ಸಮಯದ ನಂತರ ಅವಳು ಡಬ್ಬಿಯನ್ನು ಮತ್ತೆ ಇಟ್ಟಳು. ಆದರೆ ಈಗ ಅವಳ ಮುಖದಲ್ಲಿ ಕೇವಲ ಲೋಭ ಮಾತ್ರವಲ್ಲ, ಒಂದು ತಣ್ಣನೆಯ ಕಠಿಣತೆಯ ಕೂಡ ಕಾಣಿಸುತ್ತಿತ್ತು. ಕೊಠಡಿಯಿಂದ ಹೊರಬರುತ್ತಾ ಅವಳು ನಿಧಾನವಾಗಿ ತನ್ನೊಳಗೆ ಹೇಳಿಕೊಂಡಳು, ಇಂದಿನ ರಾತ್ರಿ ಎಲ್ಲವೂ ಬದಲಾಗುತ್ತದೆ, ಯಾರಿಗೂ ಇದು ಹೇಗೆ ಆಯಿತು ಎಂಬುದು ಕೂಡ ಗೊತ್ತಾಗುವುದಿಲ್ಲ ಅಂತ. ಅವಳು ತನ್ನ ಕೊಠಡಿಗೆ ಹೋಗಿ ಒಳಗಿನಿಂದ ಬಾಗಿಲು ಹಾಕಿಕೊಂಡಳು ಮತ್ತು ತನ್ನ ಪರ್ಸ್ನಿಂದ ಒಂದು ಚಿಕ್ಕ ಪ್ಯಾಕೆಟ್ ತೆಗೆದುಕೊಂಡಳು. ಅದೇ ಔಷಧಿ, ಅವಳ ತಾಯಿ ಕೊಟ್ಟಿದ್ದು. ಪ್ಯಾಕೆಟ್ ತೆರೆಯುತ್ತಿದ್ದಂತೆಯೇ ಕೊಠಡಿಯಲ್ಲಿ ಸ್ವಲ್ಪ ಕಹಿ ವಾಸನೆ ಹರಡಿತು. ಅವಳು ನಿಧಾನವಾಗಿ ನಗುತ್ತಾ, ಇನ್ನೇನು, ಬೇಗ ನನಗೆ ಮನೆಗೆ ಎಲ್ಲ ಕೆಲಸಗಳಿಂದ ಮುಕ್ತಿ ಸಿಗುತ್ತದೆ, ಇಲ್ಲಿ ಒಂದೇ ಮಾಲಕಿ ಇರುತ್ತಾಳೆ, ಅದು ನಾನು ಎಂದಳು. ಅವಳ ಮಾತುಗಳಲ್ಲಿ ತಣ್ಣನೆಯ ಕಂಪನ ಇದ್ದಿತು. ಬರುವ ಬಿರುಗಾಳಿ ಈಗಾಗಲೇ ಅವಳ ಮನಸ್ಸಿನಲ್ಲಿ ಗರ್ಜಿಸುತ್ತಿರುವಂತೆ, ಕೊಠಡಿಯ ಗೋಡೆಗಳು ಅವಳ ಮೌನ ನಗುವಿನಲ್ಲಿ ಮುಳುಗುತ್ತಿದ್ದಂತೆ. ಸಂಗೀತ ಜಾಗರೂಕತೆಯಿಂದ ಆ ಪ್ಯಾಕೆಟನ್ನು ಅಲ್ಮಾರಿಯ ಗುಪ್ತ ಜಾಗದಲ್ಲಿ ಮರೆ ಮಾಡಿದಳು. ನಂತರ ಹೊರಗೆ ಬಂದು ಏನೂ ಆಗಿಲ್ಲ ಎಂಬುವಂತೆ ಟಿವಿಯನ್ನು ಆನ್ ಮಾಡಿದಳು. ಅವಳ ಮುಖದಲ್ಲಿ ಮತ್ತೆ ಅದೇ ಸರಳ ಮೃದು ಸೊಸೆಯ ಮುಗ್ಧತೆ ಕಂಡುಬರುತ್ತಿತ್ತು. ಅದನ್ನು ನೋಡಿ ಯಾರೂ ಅವಳೊಳಗೆ ಇಷ್ಟು ವಿಷ ತುಂಬಿದೆ ಎಂದು ಊಹಿಸಲು ಆಗುತ್ತಿರಲಿಲ್ಲ. ಇನ್ನೊಂದು ಕಡೆ ದೇವಸ್ಥಾನದ ಆವರಣದಲ್ಲಿ ಮೃದುವಾದ ಗಂಟೆಗಳ ಶಬ್ದ ಮೊಳಗುತ್ತಿತ್ತು. ದೀಪಗಳ ಜ್ವಾಲೆಗಳು ಗಾಳಿಯಲ್ಲಿ ಲಯಬದ್ಧವಾಗಿ ಆಡುವಂತೆ ಕಾಣುತ್ತಿದ್ದವು. ವಾತಾವರಣದಲ್ಲಿ ಶಾಂತಿ ತುಂಬಿತು. ತುಂಗಮ್ಮ ಮತ್ತು ಮೋಹನ್ ಅವರು ಮೆಟ್ಟಿಲುಗಳನ್ನು ಏರಿ ಒಳಗೆ ಬಂದರು. ಅವರು ದೇವಸ್ಥಾನದ ಆವರಣಕ್ಕೆ ಕಾಲಿಟ್ಟ ತಕ್ಷಣ ಅಕ್ಷಯ್ ಓಡಿ ಬಂದು ಸಂತೋಷದಿಂದ, ಅಮ್ಮ, ಅಪ್ಪಾಜಿ, ನೀವು ತುಂಬ ತಡ ಮಾಡಿದಿರಿ, ನಾನು ಎಷ್ಟು ಹೊತ್ತಿನಿಂದ ಇಲ್ಲೇ ಕಾಯುತ್ತಿದ್ದೇನೆ ಎಂದನು. ಮೋಹನ್ ಅವರು ತುಂಗಮ್ಮಳ ಕಡೆ ನೋಡಿ ನಗುತ್ತಾ, ನೋಡಿದೀಯಾ ತುಂಗ, ನಮ್ಮ ಮಗ ತನ್ನ ಹೆಂಡತಿಯನ್ನು ಎಷ್ಟು ಪ್ರೀತಿಸುತ್ತಾನೆ, ಅವಳ ಸಂತೋಷಕ್ಕಾಗಿ ಯಾವಾಗಲೂ ಮುಂದೆ ಇರುತ್ತಾನೆ ಎಂದರು. ಅಕ್ಷಯ್ ನಗುತ್ತಾ, ಅಯ್ಯೋ ಅಪ್ಪಾಜಿ, ನೀವು ಯಾವಾಗ ನೋಡಿದರೂ ಟೀಕೆ ಮಾಡ್ತೀರಾ, ಮೊದಲು ದೇವರ ದರ್ಶನ ಮಾಡೋಣ, ನಂತರ ಕುಳಿತು ಮಾತನಾಡೋಣ ಎಂದನು. ಗಂಟೆಗಳ ಮಧುರ ಶಬ್ದ ಮೊಳಗುತ್ತಿತ್ತು. ದೀಪಗಳ ಜ್ವಾಲೆಗಳು ಮೃದುವಾಗಿ ಉರಿಯುತ್ತಾ ವಾತಾವರಣವನ್ನು ಇನ್ನಷ್ಟು ಪವಿತ್ರ ಮಾಡುತ್ತಿದ್ದವು. ತುಂಗಮ್ಮ ಕೈ ಜೋಡಿಸಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿದರು. ಓ ದೇವರೇ, ನನ್ನ ಮಗ ಮತ್ತು ಸೊಸೆಗೆ ಸದಾ ಸಂತೋಷ ಕೊಡು, ಅವರ ಜೀವನದಲ್ಲಿ ನಗು ಮತ್ತು ಖುಷಿಯಿಂದ ತುಂಬಿಸು ಅಂತ. ಮೋಹನ್ ಅವರ ಮನಸ್ಸಿನಲ್ಲಿ, ದೇವರೇ, ನನ್ನ ಜೀವನದ ದೊಡ್ಡ ಸಂಪತ್ತು ನನ್ನ ಕುಟುಂಬ, ಅದನ್ನು ಸುರಕ್ಷಿತವಾಗಿರಿಸು, ನನ್ನ ಉಸಿರು ಇರುವವರೆಗೂ ಇವರನ್ನು ಸಂತೋಷವಾಗಿಯೇ ನೋಡಬೇಕು ಅಂತ ದೇವರಲ್ಲಿ ಬೇಡಿಕೊಂಡರು. ಅಕ್ಷಯ್ ತಲೆಯನ್ನು ತಗ್ಗಿಸಿ ಪ್ರಾರ್ಥನೆ ಮಾಡಿದ, ದೇವರೇ, ನನ್ನ ಅಪ್ಪ ಅಮ್ಮ ಸದಾ ಖುಷಿಯಾಗಿರಲಿ, ಅವರಿಗೆ ಎಲ್ಲ ಸಂತೋಷಗಳನ್ನು ನೀಡಲು ನನಗೆ ಶಕ್ತಿ ಕೊಡು ಅಂತ. 3 ಜನ ದೇವರಿಗೆ ನಮಸ್ಕರಿಸಿದರು. ತುಪ್ಪದ ದೀಪದ ಬೆಳಕಿನಲ್ಲಿ ಅವರ ಮುಖಗಳು ಇನ್ನಷ್ಟು ಹೊಳೆಯುತ್ತಿದ್ದವು. ಅಲ್ಲಿ ಇದ್ದ ಶಾಂತಿ ಅವರ ಹೃದಯಕ್ಕೆ ಒಂದು ವಿಚಿತ್ರ ನೆಮ್ಮದಿ ನೀಡುತ್ತಿತ್ತು. ಅವರು ಹೊರಗೆ ಬಂದಾಗ ಅವರ ಮುಖಗಳಲ್ಲಿ ಒಂದೇ ಭಾವ ಇದ್ದಿತು, ಅದು ಸಂತೋಷದ ಭಾವ. ದೇವಾಲಯದ ಹೊರಗಿನ ವಿಶಾಲ ಆವರಣದಲ್ಲಿ ಸ್ವಲ್ಪ ಹೊತ್ತು ನಿಂತು ಮೂವರು ಕಲ್ಲಿನ ಮೆಟ್ಟಿಲಿನ ಮೇಲೆ ಕುಳಿತರು. ಮೃದುವಾದ ಗಾಳಿ ಬೀಸುತ್ತಿತ್ತು. ಗಂಟೆಗಳ ಶಬ್ದ ಈಗ ನಿಧಾನವಾಗಿ ಕೇಳಿಸುತ್ತಿತ್ತು. ಅಕ್ಷಯ್ ನಿಧಾನವಾದ ಸ್ವರದಲ್ಲಿ,
ಅಮ್ಮ, ಅಪ್ಪಾಜಿ, ನಾವು ಸಂಗೀತಾಳಿಗೆ ಒಂದು ದೊಡ್ಡ ಸರ್ಪ್ರೈಸ್ ಕೊಡೋಣವೇ ಅಂತ ಹೇಳಿದ. ಮನೆಯಲ್ಲಿ ಈ ಮಾತು ಹೇಳುವುದು ಸರಿ ಇಲ್ಲವೆಂದು ಅವನು ಭಾವಿಸಿದ್ದನು, ಏಕೆಂದರೆ ಸಂಗೀತಾಳಿಗೆ ಗೊತ್ತಾಗಬಹುದು ಅಂತ. ಅದಕ್ಕಾಗಿ ಈ ಶಾಂತ ದೇವಸ್ಥಾನದ ವಾತಾವರಣವನ್ನು ಅವನು ಆಯ್ಕೆ ಮಾಡಿಕೊಂಡನು. ಮೋಹನ್ ಅವರು ಅಕ್ಷಯ್ ಕಡೆ ನೋಡಿ ನಗುತ್ತಾ, ಸರಿಯಾಗಿ ಹೇಳಿದ್ದೀಯಾ ಮಗ, ನಾವು ಮನೆಯಲ್ಲಿ ಒಂದು ಸಣ್ಣ ಪಾರ್ಟಿ ಮಾಡೋಣ. ಸಂಬಂಧಿಕರು, ಹತ್ತಿರದವರು ಎಲ್ಲರೂ ಬರಲಿ, ವಿಶೇಷವಾಗಿ ಸೊಸೆಯ ತವರಿನವರು ಎಂದರು. ಅವರು ತಮ್ಮ ಹೆಂಡತಿಯ ಕಡೆಗೆ ನೋಡಿ, ತುಂಗಾ, ನನ್ನ ಸತತ ಪ್ರಯತ್ನ ಏನೆಂದರೆ ಸಂಗೀತಾಳಿಗೆ ಈ ಮನೆ ಎಂದಿಗೂ ಬೇರೆ ಮನೆ ಎನಿಸಬಾರದು ಅಂತ, ಏಕೆಂದರೆ ಅವಳು ತನ್ನ ಮನೆ ಬಿಟ್ಟು ನಮ್ಮ ಮನೆಯನ್ನು ಒಪ್ಪಿಕೊಂಡಿದ್ದಾಳೆ ಅಂತ ಹೇಳಿದರು. ತುಂಗಮ್ಮ ಒಪ್ಪಿಗೆಯಲ್ಲಿ ತಲೆಯಾಡಿಸಿ, ಖಂಡಿತ ಸೊಸೆಗೆ ಎಷ್ಟು ಸಂತೋಷವಾಗುತ್ತದೆ. ಮತ್ತು ಕೇಳ್ರಿ, ಆ ಜುಮುಕಿಗಳನ್ನು ಅವಳಿಗೆ ಕೊಟ್ಟು ಬಿಡೋಣವೇ? ನಾವು ಇಲ್ಲದ ನಂತರ ಎಲ್ಲವೂ ಮಗ ಮತ್ತು ಸೊಸೆಯದ್ದೇ ಅಲ್ಲವೇ ಎಂದರು. ತಾಯಿ ತಂದೆಯ ಮಾತುಗಳನ್ನು ಕೇಳಿ ಅಕ್ಷಯ್ ಭಾವುಕನಾಗಿ, ಅಪ್ಪಾಜಿ, ನಿಜ ಹೇಳಬೇಕಾದರೆ ನಿಮ್ಮಂತೆ ಎಲ್ಲರೂ ಯೋಚಿಸಿದರೆ ಯಾವುದೇ ಸೊಸೆಗೂ ತನ್ನ ತವರಿನ ಕೊರತೆ ಅನಿಸುವುದಿಲ್ಲ ಎಂದನು. ಒಂದು ಕಡೆ ಮೂವರು ಸಂಗೀತಾಳಿಗೆ ಸಂತೋಷ ಕೊಡಲು ಯೋಜನೆ ಮಾಡುತ್ತಿದ್ದರು. ಮತ್ತೊಂದು ಕಡೆ ಸಂಗೀತ ತನ್ನ ಮನಸ್ಸಿನಲ್ಲಿ ಭಯಾನಕ ಯೋಜನೆ ರೂಪಿಸುತ್ತಿದ್ದಳು. ಆರಂಭದಲ್ಲಿ ಸಂಗೀತ ಇಂತಹವಳು ಆಗಿರಲಿಲ್ಲ. ಆದರೆ ನಿಧಾನವಾಗಿ ತನ್ನ ತಾಯಿ ನಿರ್ಮಲಮ್ಮಳ ಪ್ರೇರಣೆಯಿಂದ ಅವಳು ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿದ್ದಳು. ತುಂಗಮ್ಮ ಮತ್ತು ಮೋಹನ್ ಅವರು ದೇವಸ್ಥಾನದಿಂದ ಹಿಂತಿರುಗಿ ಹಗುರ ಮನಸ್ಸಿನಿಂದ ಮತ್ತು ಮುಖದಲ್ಲಿ ನಗುತ್ತಾ ಮನೆಗೆ ಬಂದರು. ಸ್ವಲ್ಪ ಸಮಯದ ನಂತರ ಅಕ್ಷಯ್ ಕೂಡ ಮನೆಗೆ ಬಂದನು. ಅವರು ಮಾಡಿದ ಯೋಜನೆ ಸಂಗೀತಾಳಿಗೆ ತುಂಬಾ ಸಂತೋಷ ಕೊಡುತ್ತದೆ ಎಂಬ ನಂಬಿಕೆ ಅವರಿಗೆ ಇದ್ದಿತು. ಆದರೆ ಬರಲಿರುವ ನಾಳೆ ಅವರ ಜೀವನದ ಚಿತ್ರಣವನ್ನೇ ಬದಲಾಯಿಸುತ್ತದೆ ಎಂಬುದನ್ನು ಯಾರಿಗೂ ಗೊತ್ತಿರಲಿಲ್ಲ. ರಾತ್ರಿ ಸಮಯವಾಗಿತ್ತು. ಮನೆಯಲ್ಲೆಲ್ಲರೂ ಸೇರಿ ಊಟ ಮಾಡಿದರು. ಅಕ್ಷಯ್ ಪದೇ ಪದೇ ಸಂಗೀತಾಳನ್ನು ನೋಡುತ್ತಾ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದನು. ನಾಳೆ ಅವಳಿಗೆ ಸರ್ಪ್ರೈಸ್ ಸಿಕ್ಕಾಗ ಅವಳ ಮುಖದ ಸಂತೋಷ ನೋಡಲು ಎಷ್ಟು ಚೆನ್ನಾಗಿರುತ್ತದೆ ಅಂತ. ತುಂಗಮ್ಮ ತಮ್ಮ ಮಗ ಮತ್ತು ಸೊಸೆಯ ನಗು ತಮಾಷೆಗಳನ್ನು ನೋಡಿ ನಗುತ್ತಿದ್ದರು. ಮೋಹನ್ ಅವರು ಕೂಡ ತಮ್ಮ ಕುಟುಂಬ ಇಷ್ಟು ಸಂತೋಷದಲ್ಲಿದೆ ಎಂದು ತೃಪ್ತಿಯಿಂದ ತುಂಬಿದ್ದರು. ಆದರೆ ಅದೇ ರಾತ್ರಿ ಎಲ್ಲರೂ ತಮ್ಮ ತಮ್ಮ ಕೊಠಡಿಗಳಿಗೆ ಹೋದ ನಂತರ ಸಂಗೀತಾಳ ಕಣ್ಣಿಗೆ ಸ್ವಲ್ಪವೂ ನಿದ್ರೆ ಇರಲಿಲ್ಲ. ಅವಳು ಅಡಿಗೆ ಮನೆಗೆ ಹೋಗಿ ಹಾಲನ್ನು ಕುದಿಸಲು ಶುರು ಮಾಡಿದಳು. ನಂತರ ಅವಳು ಟ್ರೇಯಲ್ಲಿ 2 ಗ್ಲಾಸ್ ಹಾಲು ಇಟ್ಟು ಸುತ್ತಮುತ್ತ ನೋಡಿಕೊಂಡಳು. ಯಾರಾದರೂ ಇದ್ದಾರೆಯೇ ಎಂದು ಖಚಿತಪಡಿಸಿಕೊಂಡಳು. ಆಮೇಲೆ ಅವಳು ತನ್ನ ಪರ್ಸ್ನಿಂದ ತನ್ನ ತಾಯಿ ನಿರ್ಮಲಮ್ಮ ಕೊಟ್ಟಿದ್ದ ಆ ಪುಡಿಯನ್ನು ತೆಗೆದುಕೊಂಡಳು. ಅದನ್ನು ನೋಡುತ್ತಿದ್ದಂತೆಯೇ ಅವಳ ಕಣ್ಣಿನಲ್ಲಿ ತಣ್ಣನೆಯ ಹೊಳಪು ತೋರಿ ಬಂತು. ತುಂಬ ಜಾಗರೂಕತೆಯಿಂದ ಅವಳು ಆ ಔಷಧಿಯನ್ನು ಒಂದೇ ಗ್ಲಾಸ್ನಲ್ಲಿ ಬೆರೆಸಿದಳು. ಅವಳ ತಾಯಿ ಹೇಳಿದ ಹಾಗೆ. ಒಂದು ಆಳವಾದ ಉಸಿರೆಳೆದ ನಂತರ ಅವಳು ಟ್ರೇ ಹಿಡಿದು ತನ್ನ ಅತ್ತೆ ಮಾವನ ಕೊಠಡಿಗೆ ಹೋದಳು. ಸಂಗೀತಾಳ ಕೈಯಲ್ಲಿ ಹಾಲಿನ ಗ್ಲಾಸ್ ನೋಡಿ ಮೋಹನ್ ಅವರು, ಬೇಡ ಸೊಸೆ, ನನಗೆ ಬೇಡ, ನೀನು ನಿನ್ನ ಅತ್ತೆಗೆ ಕೊಡು ಅಂತ ಹೇಳಿದರು. ಸಂಗೀತ ಏನಾದರೂ ಹೇಳುವ ಮೊದಲೇ ಅಕ್ಷಯ್ ಒಳಗೆ ಬಂದು ನಗುತ್ತಾ, ಅಪ್ಪಾಜಿ, ಸಂಗೀತ ಇಷ್ಟು ಪ್ರೀತಿಯಿಂದ ನಿಮಗಾಗಿ ಹಾಲು ತಂದಿದ್ದಾಳೆ, ನೀವು ಹೇಗೆ ನಿರಾಕರಿಸುತ್ತೀರಿ? ನೋಡಿ, ಇದರಲ್ಲಿ ಬಾದಾಮಿ ಮತ್ತು ಕೇಸರಿಯ ವಾಸನೆ ಬರುತ್ತಿದೆ. ನಿಮ್ಮ ಸೊಸೆ ತುಂಬ ಮನಸ್ಸಿನಿಂದ ಮಾಡಿದ್ದಾಳೆ. ಮತ್ತು ಅಮ್ಮನ ವಿಷಯಕ್ಕೆ ಬಂದರೆ ಅವಳು ನಿಮ್ಮ ಜೊತೆಗೆ ಹಾಲು ಕುಡಿಯುತ್ತಾಳೆ. ಆದ್ದರಿಂದ ಇಂದು ನಿಮ್ಮ ಯಾವುದೇ ನಾಟಕ ನಡೆಯೋದಿಲ್ಲ ಅಂತ ಹೇಳಿದನು. ಅದೇ ಸಮಯದಲ್ಲಿ ತುಂಗಮ್ಮ ನಗುತ್ತಾ, ಸಂಗೀತ, ಅಕ್ಷಯ್ಗೂ ಹಾಲು ಕೊಡು ಅಂತ ಹೇಳಿದರು. ಸಂಗೀತಾಳ ಮುಖದಲ್ಲಿ ಸ್ವಲ್ಪ ಹಿಂಜರಿಕೆ ಕಾಣಿಸಿಕೊಂಡಿತು. ಆದರೆ ತಕ್ಷಣವೇ ತಾಳ್ಮೆ ತಂದುಕೊಂಡು, ಸರಿಯತ್ತೆ, ನಾನು ಈಗ ಇವರಿಗೆ ಹಾಲು ಕುದಿಸಿಕೊಡುತ್ತೇನೆ ಎಂದಳು. ಅವಳು ಅಡಿಗೆ ಮನೆಗೆ ಹೋಗುವಾಗ ಅಕ್ಷಯ್, ಸಂಗೀತ, ನಾನು ಕೊಠಡಿಗೆ ಹೋಗುತ್ತೇನೆ, ನೀನು ಹಾಲು ಅಲ್ಲಿಯೇ ತಂದುಕೊಡು ಅಂತ ಹೇಳಿದನು. ಸಂಗೀತ ಅಡಿಗೆ ಮನೆಗೆ ಹೋದ ನಂತರ ಅಕ್ಷಯ್ ಕೂಡ ತನ್ನ ಕೊಠಡಿಗೆ ಹೋದನು. ಸ್ವಲ್ಪ ಸಮಯದ ನಂತರ ಸಂಗೀತ ಹಾಲು ಹಿಡಿದು ಕೊಠಡಿಗೆ ಬಂದು ಮೇಜಿನ ಮೇಲೆ ಇಟ್ಟು, ಇದು ನಿಮ್ಮ ಹಾಲು ಎಂದಳು. ಅಕ್ಷಯ್ ಮೊಬೈಲ್ನಲ್ಲಿ ಏನೋ ನೋಡುತ್ತಿದ್ದನು. ಅವನು ತಲೆ ಎತ್ತಿ ನಗುತ್ತಾ, ಇಟ್ಟು ಬಿಡು, ನಾನು ಈಗ ಕುಡಿಯುತ್ತೇನೆ ಎಂದನು. ಸಂಗೀತ ಅವನ ಪಕ್ಕದಲ್ಲಿ ಕುಳಿತಳು. ಅವಳ ಮುಖದಲ್ಲಿ ಸ್ವಲ್ಪ ಆತಂಕ ಇದ್ದಿತು. ಆದರೆ ಅವಳು ನಗುತ್ತಾ, ಈಗಲೇ ಕುಡಿಯಿರಿ, ಇಲ್ಲದಿದ್ದರೆ ತಣ್ಣಗಾಗುತ್ತದೆ ಎಂದಳು. ಅವಳು ಹೀಗೆ ಹೇಳುತ್ತಿದ್ದಂತೆ ಅಕ್ಷಯ್ ಗ್ಲಾಸ್ ತೆಗೆದುಕೊಂಡು ಒಂದೇ ಬಾರಿ ಸಂಪೂರ್ಣ ಹಾಲನ್ನು ಕುಡಿದು, ವಾಹ್, ಇದರಲ್ಲಿ ಕಾಜು ಬಾದಾಮಿ ಕೂಡ ಇದೆ. ಅಮ್ಮ ಸರಿಯಾಗೇ ಹೇಳ್ತಾರೆ, ನೀನು ಅದ್ಭುತ ಹಾಲು ಮಾಡುತ್ತೀಯಾ ಎಂದನು. ಅಕ್ಷಯ್ನ ಮಾತು ಕೇಳಿ ಸಂಗೀತ ಬಲವಂತವಾಗಿ ನಗುತ್ತಿದ್ದಳು. ಆದರೆ ಅವಳ ಮನಸ್ಸಿನಲ್ಲಿ ಒಂದು ವಿಚಿತ್ರ ಅಶಾಂತಿ ಹೆಚ್ಚಾಗುತ್ತಿತ್ತು. ಇನ್ನೊಂದು ಕಡೆ ತುಂಗಮ್ಮ ಮತ್ತು ಮೋಹನ್ ಅವರು ತಮ್ಮ ಕೊಠಡಿಯಲ್ಲಿ ತಮ್ಮ ತಮ್ಮ ಕೈಯಲ್ಲಿ ಹಾಲಿನ ಗ್ಲಾಸ್ ಹಿಡಿದು ಕುಳಿತಿದ್ದರು. ತುಂಗಮ್ಮ 2 ಗ್ಲಾಸನ್ನು ನೋಡಿದಳು. ಇದನ್ನು ನೋಡಿ, ನನ್ನ ಹಾಲಿನ ಮೇಲೆ ಕೆನೆ ತೇಲುತ್ತಿದೆ. ನಿಮಗೆ ಗೊತ್ತಲ್ಲ, ನನಗೆ ಕೆನೆ ಇಷ್ಟವಿಲ್ಲ ಅಂತ ಎಂದರು. ಅವರ ಮಾತು ಕೇಳಿ ಮೋಹನ್ ಅವರು ನಗುತ್ತಾ, ಅಯ್ಯೋ ಏನಾಯಿತು, ಸ್ವಲ್ಪವೇ ಇದೆ, ಕುಡಿ ಎಂದರು. ತುಂಗಮ್ಮ ತಕ್ಷಣ ಗ್ಲಾಸ್ ಅವರತ್ತ ನೀಡುತ್ತಾ, ಬೇಡ, ನೀವು ಇದನ್ನು ಕುಡಿಯಿರಿ, ನಿಮ್ಮ ಗ್ಲಾಸಿನಲ್ಲಿ ಕೆನೆ ಇಲ್ಲ, ಅದನ್ನು ನನಗೆ ಕೊಡಿ ಎಂದರು. ಮೋಹನ್ ಅವರು ನಗುತ್ತಾ, ನೀನು ಕೂಡ ತುಂಗಾ
ಮಕ್ಕಳ ಹಾಗೆ ಹಠ ಮಾಡ್ತೀಯಾ ಎಂದರು. ಆಮೇಲೆ ಅವರು ನಗುತ್ತಾ ಗ್ಲಾಸ್ ತೆಗೆದುಕೊಂಡು ನಿಧಾನವಾಗಿ ಹಾಲು ಕುಡಿಯಲು ಶುರು ಮಾಡಿದರು. ತುಂಗಮ್ಮ ಕೂಡ ತಮ್ಮ ಹಾಲನ್ನು ಮುಗಿಸಿ ಇಬ್ಬರು ಆರಾಮವಾಗಿ ಹಾಸಿಗೆಯ ಮೇಲೆ ಕುಳಿತರು. ಸ್ವಲ್ಪ ಸಮಯದ ನಂತರ ಮೋಹನ್ ಅವರು ತಮ್ಮ ನೆತ್ತಿಯ ಮೇಲೆ ಕೈ ಇಟ್ಟು, ಇಂದು ಏನೋ ತುಂಬ ದಣಿವು ಆಗುತ್ತಿದೆ, ಕಣ್ಣು ತೆರೆದಿಟ್ಟುಕೊಳ್ಳಲಾಗುತ್ತಿಲ್ಲ ಎಂದರು. ಅದಕ್ಕೆ ತುಂಗಮ್ಮ, ಏನೂ ಆಗಿಲ್ಲ, ಇಂದು ನೀವು ತುಂಬ ನಡೆದಿದ್ದೀರಿ, ಮಲಗಿ, ನಾಳೆ ತುಂಬ ಕೆಲಸ ಇದೆ ಅಂತ ಹೇಳಿದರು. ಅವರು ಹೀಗೆ ಹೇಳುತ್ತಿದ್ದಂತೆಯೇ ಮೋಹನ್ ಅವರು ತಮ್ಮ ಹೆಂಡತಿಯ ಕೈ ಹಿಡಿದು ನಿಧಾನವಾಗಿ, ತುಂಗ, ಏನೋ ಕಾರಣವಿಲ್ಲದೆ ಮನಸ್ಸು ತುಂಬ ಅಶಾಂತವಾಗಿದೆ ಎಂದರು. ತುಂಗಮ್ಮ ಅವರ ಕೈ ಬಿಗಿಯಾಗಿ ಹಿಡಿದು, ಮಲಗಿ, ಎಲ್ಲವೂ ಚೆನ್ನಾಗಿದೆ, ನನಗೂ ನಿದ್ರೆ ಬರುತ್ತಿದೆ ಎಂದು ಸಮಾಧಾನಪಡಿಸಿದರು. ಹೊರಗೆ ನಿಶ್ಶಬ್ದತೆ ಆವರಿಸಿತ್ತು. ಒಳಗೆ ಆ ಮೌನದಲ್ಲಿ ಅವರ ಉಸಿರಾಟದ ನಿಧಾನವಾದ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಇನ್ನೊಂದು ಕಡೆ ಆಂಗಣದ ಇನ್ನೊಂದು ತುದಿಯಲ್ಲಿ ಅಕ್ಷಯ್ ನಿದ್ರೆಗೆ ಜಾರಿದ್ದನು. ಸಂಗೀತ ತನ್ನ ಹಾಸಿಗೆಯಲ್ಲಿ ಮಲಗಿ ಮಗ್ಗಲು ಬದಲಿಸುತ್ತಿದ್ದಳು. ಅವಳ ಕಣ್ಣುಗಳು ಮತ್ತೆ ಮತ್ತೆ ಮೇಲ್ಛಾವಣಿಯ ಕಡೆ ಹೋಗುತ್ತಿದ್ದವು. ಅಲ್ಲಿ ಅವಳ ಭಯ ಮತ್ತು ನಿರೀಕ್ಷೆಗಳು ತೂಗುತ್ತಿರುವಂತಿತ್ತು. ಅವಳ ಮನಸ್ಸಿನಲ್ಲಿ ಒಂದೇ ಒಂದು ಯೋಚನೆ ಇದ್ದಿತು. ಎಲ್ಲವೂ ನಾನು ಯೋಚಿಸಿದಂತೆ ಆಗಬೇಕು, ಯಾರಿಗೂ ಏನು ಗೊತ್ತಾಗಬಾರದು, ಇಲ್ಲವಾದರೆ ಎಲ್ಲವೂ ಮುಗಿದು ಹೋಗುತ್ತದೆ ಅಂತ. ಅವಳ ಹೃದಯ ತುಂಬ ವೇಗವಾಗಿ ತಡುಕುತ್ತಿತ್ತು. ಆದರೂ ಅವಳ ತುಟಿಗಳ ಮೇಲೆ ಒಂದು ವಿಚಿತ್ರ ತೃಪ್ತಿಯ ನಗು ಇದ್ದಿತು. ಬೆಳಗಿನ ಮೃದುವಾದ ಬೆಳಕು ಕಿಟಕಿಯಿಂದ ಕೊಠಡಿಗೆ ಹರಡುತ್ತಿತ್ತು. ಹಕ್ಕಿಗಳ ಚಿಲಿಪಿಲಿ ಶಬ್ದ ಬೀದಿಯಲ್ಲಿ ಮೊಳಗುತ್ತಿತ್ತು. ಆದರೆ ಆ ಮನೆಯೊಳಗೆ ಒಂದು ವಿಚಿತ್ರ ಮೌನ ಆವರಿಸಿತ್ತು. ತುಂಗಮ್ಮ ಇನ್ನು ಹಾಸಿಗೆಯಲ್ಲಿ ಗಾಢ ನಿದ್ರೆಯಲ್ಲಿ ಮಲಗಿದ್ದರು. ಮೋಹನ್ ಅವರು ತಿರುಗಿ ನಿಧಾನವಾಗಿ, ತುಂಗ, ಎದ್ದೇಳು, ನೋಡು, ಬೆಳಗ್ಗೆ ಆಗಿದೆ ಎಂದರು. ಆದರೆ ಯಾವುದೇ ಉತ್ತರ ಬರಲಿಲ್ಲ. ಅವರು ಮತ್ತೆ ಕರೆದರು, ಈ ಬಾರಿ ಸ್ವಲ್ಪ ಜೋರಾಗಿ, ತುಂಗ, ಕೇಳ್ತಿದೀಯಾ? ಸ್ವಲ್ಪ ಸಮಯ ಕಾಯ್ದರೂ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಮೋಹನ್ ಅವರ ಹೃದಯ ಏಕಾಏಕಿ ಬಡಿದಂತೆ ಆಯಿತು. ಅವರು ತಕ್ಷಣ ಎದ್ದು ನಡುಗುತ್ತಿರುವ ಕೈಗಳಿಂದ ತಮ್ಮ ಹೆಂಡತಿಯ ಮುಖವನ್ನು ಮುಟ್ಟಿದರು. ಯಾವಾಗಲೂ ನಗುವಿನಿಂದ ತುಂಬಿರುತ್ತಿದ್ದ ಆ ಮುಖ ಇಂದು ಸಂಪೂರ್ಣ ನಿರ್ಜೀವವಾಗಿತ್ತು. ಯಾವುದೇ ನಗು ಇರಲಿಲ್ಲ, ಯಾವುದೇ ಚಲನೆ ಇರಲಿಲ್ಲ, ಯಾವುದೇ ಭಾವವೂ ಇರಲಿಲ್ಲ. ದೇಹದಲ್ಲಿ ಪ್ರಾಣವೇ ಇಲ್ಲದಂತೆ. ತುಂಗ, ಇದು ಏನು? ಎದ್ದೇಳು, ನೋಡು, ನಾನು ನಿನ್ನ ಹತ್ತಿರದಲ್ಲಿದ್ದೇನೆ. ಏನಾಯಿತು ತುಂಗ, ಎದ್ದೇಳು ಅನ್ನುವಾಗ ಅವರ ಧ್ವನಿ ನಡುಗುತ್ತಿತ್ತು. ಕಣ್ಣುಗಳಿಂದ ನೀರು ಧಾರೆಯಾಗಿ ಹರಿಯುತ್ತಿತ್ತು. ನಂತರ ಅವರು ತಮ್ಮ ಹೆಂಡತಿಯ ತಲೆಯನ್ನು ಮಡಿಲಲ್ಲಿ ಇಟ್ಟುಕೊಂಡು ಜೋರಾಗಿ ಅಳಲು ಪ್ರಾರಂಭಿಸಿದರು. ಓ ದೇವರೇ, ನನ್ನ ತುಂಗಾಗೆ ಏನಾಯಿತು? ತಂದೆಯ ಅಳುವ ಶಬ್ದ ಕೇಳಿ ಅಕ್ಷಯ್ ಓಡುತ್ತಾ ಒಳಗೆ ಬಂದನು. ತಾಯಿಯನ್ನು ಹೀಗೆ ನಿಶ್ಚಲವಾಗಿ ಬಿದ್ದಿರುವುದನ್ನು ನೋಡಿ ಅವನ ಕಾಲಿನಡಿ ನೆಲವೇ ಕುಸಿದಂತೆ ಆಯಿತು. ಅಮ್ಮ, ಅಮ್ಮ, ನಿಮಗೆ ಏನಾಯಿತು? ಅವನು ತಕ್ಷಣ ಬಂದು ತುಂಗಮ್ಮಳ ದೇಹವನ್ನು ಜೋರಾಗಿ ಕದಡಲು ಶುರು ಮಾಡಿದನು ಮತ್ತು ಅವನು ಕೂಡ ಜೋರಾಗಿ ಅಳತೊಡಗಿದನು. ನೀವು ನಮ್ಮನ್ನು ಬಿಟ್ಟು ಹೋಗಬಾರದು ಅಮ್ಮ ಅಂತ ಅವನು ಚೀರಾಡುತ್ತಲೇ ಇದ್ದನು. ತಾಯಿಯ ನಿರ್ಜೀವ ದೇಹವನ್ನು ಕದಡುತ್ತಲೇ ಇದ್ದನು. ಆದರೆ ತುಂಗಮ್ಮಳ ಉಸಿರಾಟವು ಶಾಶ್ವತವಾಗಿ ನಿಂತಂತಾಗಿತ್ತು. ಕೊಠಡಿಯಲ್ಲಿ ಅಳುವ ಮತ್ತು ಕಿರುಚುವ ಶಬ್ದಗಳು ತುಂಬಿಕೊಂಡಿದ್ದವು. ಸಂಗೀತ ಕೂಡ ಓಡುತ್ತಾ ಬಂದು ತನ್ನ ಅತ್ತೆಯನ್ನು ಆ ಸ್ಥಿತಿಯಲ್ಲಿ ನೋಡಿ ಅವಳಿಗೆ ಭಯವಾಯಿತು. ಅವಳಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಇದು ಏನು ನಡೆಯುತ್ತಿದೆ ಅಂತ. ಅವಳು ಮೋಹನ್ ಅವರ ಕಡೆ ನೋಡಿದಳು. ಅವರು ಸರಿ ಇದ್ದರು, ಆದರೆ ಹೆಂಡತಿಯ ದುಃಖದಲ್ಲಿ ಕಣ್ಣೀರು ಸುರಿಸುತ್ತಿದ್ದರು. ಸಂಗೀತ ಮನಸ್ಸಿನಲ್ಲಿ ಯೋಚಿಸಿದಳು, ಎಲ್ಲಿ ಆ ಹಾಲನ್ನು ಅತ್ತಿಯೇ ಕುಡಿದರಾ? ಆದರೆ ಇನ್ನೂ ಏಕೆ ಎದ್ದುಕೊಳ್ಳುತ್ತಿಲ್ಲ? ಇದು ಏನಾಗುತ್ತಿದೆ ಅಂತ ಅವಳ ಮುಖದಿಂದ ಕಣ್ಣೀರು ಧಾರೆಯಾಗಿ ಹರಿಯುತ್ತಿತ್ತು. ಅವಳು ಓಡುತ್ತಾ ತನ್ನ ಕೊಠಡಿಗೆ ಹೋಗಿ ನಿರ್ಮಲಮ್ಮಗೆ ಫೋನ್ ಮಾಡಿ, ಅಮ್ಮ, ನೀನು ಯಾವ ಔಷಧಿ ಕೊಟ್ಟಿದ್ದೀಯಾ? ನೀನು ಹೇಳಿದ್ದೀಯಲ್ಲ, ಮಾವನಿಗೆ ಕುಡಿಸಿದರೆ ಅವರು ನಾನು ಹೇಳಿದಂತೆ ಮಾಡ್ತಾರೆ ಅಂತ. ಆದರೆ ತಪ್ಪಾಗಿ ಆ ಔಷಧಿ ಇರುವ ಹಾಲನ್ನು ಅತ್ತೆಯೇ ಕುಡಿದಿದ್ದಾರೆ. ಈಗ ಅವರು ಎದ್ದುಕೊಳ್ಳುತ್ತಿಲ್ಲ. ಅಮ್ಮ, ನನಗೆ ತುಂಬ ಭಯವಾಗುತ್ತಿದೆ. ನೀನು ಬೇಗ ಬಾ. ಅವರಿಗೆ ಏನಾದರೂ ಆದರೆ ನಾನು ಅಕ್ಷಯ್ಗೆ ಹೇಗೆ ಮುಖ ತೋರಿಸಲಿ ಎಂದು ಅಳತೊಡಗಿದಳು. ಅತ್ತಿಂದ ನಿರ್ಮಲಮ್ಮ, ಏನು? ಇದು ಹೇಗೆ ಆಯಿತು? ನನಗೆ ಗೊತ್ತಿಲ್ಲ ಮಗಳೇ. ಬಹುಶಃ ಈ ಔಷಧಿ ಗಂಡು ಹೆಣ್ಣುಗಳ ಮೇಲೆ ಬೇರೆ ಬೇರೆ ಪರಿಣಾಮ ಕೊಟ್ಟಿರಬಹುದು. ಆದರೆ ನೀನು ಏಕೆ ಚಿಂತಿಸುತ್ತೀಯ? ನಿನ್ನ ಅತ್ತೆ ಸತ್ತರೂ ಎಲ್ಲವೂ ನಿನ್ನದೇ ಆಗುತ್ತದೆ ಅಲ್ವಾ? ಕೊನೆಯಲ್ಲಿ ನೀನು ಬಯಸಿದ್ದು ಆಗಿಬಿಟ್ಟಿದೆಯಲ್ಲ ಅಂತ ಹೇಳಿದರು. ತಾಯಿಯ ಈ ಮಾತು ಕೇಳಿ ಸಂಗೀತ ಕೋಪದಿಂದ, ಏನೂ ಅರ್ಥವಿಲ್ಲದ ಮಾತುಗಳನ್ನಾಡ್ತೀಯಾ ಅಮ್ಮ ನೀನು? ನಾನು ಯಾವತ್ತೂ ನನ್ನ ಅತ್ತೆ ಮಾವನಿಗೆ ಹಾನಿಯಾಗಬೇಕು ಎಂದು ಬಯಸಲಿಲ್ಲ ಎಂದು ಅಳುತ್ತಲೇ ಫೋನ್ ಕಟ್ ಮಾಡಿದಳು. ಅವಳು ಮತ್ತೆ ಓಡುತ್ತಾ ಅತ್ತೆಯ ಕೊಠಡಿಗೆ ಬಂದು ತುಂಗಮ್ಮಳ ಬಳಿಗೆ ಹೋಗಿ, ಅತ್ತೆ, ಅತ್ತೆ, ಎದ್ದು ಬನ್ನಿ, ನೋಡಿ, ನಾವು ಎಲ್ಲರೂ ಕಳವಳಗೊಂಡಿದ್ದೇವೆ ಎಂದಳು. ಅಕ್ಷಯ್ ಅಳುತ್ತಾ ತುಂಬ ಕೆಟ್ಟ ಸ್ಥಿತಿಯಲ್ಲಿ ಇದ್ದನು. ಅವನ ಕಣ್ಣೀರು ನಿಲ್ಲುವ ಲಕ್ಷಣವೇ ಇರಲಿಲ್ಲ. ಆತ ಗಾಬರಿಯಿಂದ, ಸಂಗೀತ, ನೋಡು, ಅಮ್ಮ ಏನೂ ಮಾತಾಡ್ತಾ ಇಲ್ಲ. ನನ್ನ ಅಮ್ಮನಿಗೆ ಏನಾಯಿತು ಎಂದನು.
ಮೋಹನ್ ಅವರು ಇನ್ನೂ ಬೆಚ್ಚಿ ಬಿದ್ದು ಕುಳಿತಿದ್ದರು. ಅವರ ಕಣ್ಣುಗಳು ತುಂಗಮ್ಮಳ ಮುಖದ ಮೇಲೆ ನೆಟ್ಟಿದ್ದವು. ತುಟಿಗಳು ನಡುಗುತ್ತಿದ್ದವು. ಆದರೆ ಬಾಯಿಯಿಂದ ಮಾತು ಹೊರಬರಲಿಲ್ಲ. ನಂತರ ನಿಧಾನವಾದ ಸ್ವರದಲ್ಲಿ ಅವರು, ಇದು ಹೇಗೆ ಸಾಧ್ಯ? ರಾತ್ರಿ ನನ್ನ ತುಂಗ ನಗುತ್ತಾ ಮಾತನಾಡುತ್ತಿದ್ದಳು. ಈಗ ಹೇಗೆ ಇಷ್ಟು ಗಾಢ ನಿದ್ರೆಗೆ ಜಾರಿ ಬಿಟ್ಟಳು ಅಂತ ಹೇಳಿದರು. ಅವರ ಧ್ವನಿ ಕಂಪಿಸುತ್ತಿತ್ತು. ನಂತರ ಅಚಾನಕ್ ಮಗನ ಕಡೆ ತಿರುಗಿ, ಅಕ್ಷಯ್ ಮಗನೇ, ನೀನು ಅಳಬೇಡ. ನಿನ್ನ ಅಮ್ಮ ಸರಿಯಾಗುತ್ತಾಳೆ. ಎಲ್ಲವೂ ಸರಿಯಾಗುತ್ತದೆ. ನೀನು ಬೇಗ ಡಾಕ್ಟರ್ನ ಕರೆದುಕೊಂಡು ಬಾ ಎಂದರು. ಅಕ್ಷಯ್ ಕಣ್ಣೀರಿನ ಮಧ್ಯೆ ತಲೆಯಾಡಿಸಿ, ಹೌದು ಅಪ್ಪಾಜಿ, ನಾನು ಈಗಲೇ ಕರೆತರುತ್ತೇನೆ ಎಂದನು. ಅವನು ಹೊರಗೆ ಹೋಗಲು ನಿಂತಾಗಲೇ ಸಂಗೀತ ಅವನ ಕೈ ಹಿಡಿದಳು. ಕೇಳ್ರಿ, ನಾನು ಈಗಲೇ ಡಾಕ್ಟರ್ಗೆ ಫೋನ್ ಮಾಡಿದ್ದೇನೆ. ಅವರು ದಾರಿಯಲ್ಲಿದ್ದಾರೆ. ಯಾವ ಕ್ಷಣದಲ್ಲಾದರೂ ಬರುತ್ತಾರೆ. ನೀವು ಚಿಂತಿಸಬೇಡಿ. ಅಮ್ಮ ಸರಿಯಾಗುತ್ತಾರೆ ಅಂದಳು. ಅಕ್ಷಯ್ ಕಣ್ಣೀರಿನಿಂದ ತುಂಬಿದ ಕಣ್ಣುಗಳಿಂದ ಅವಳ ಕಡೆ ನೋಡಿದನು ಮತ್ತು ತಾಯಿಯ ಬಳಿಗೆ ಬಂದು ಕುಳಿತನು. ಮೂವರು ಕೂಡ ತುಂಗಮ್ಮಳನ್ನು ಎಬ್ಬಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದರು. ಆದರೆ ಅವರ ದೇಹ ಸಂಪೂರ್ಣ ಶಾಂತವಾಗಿತ್ತು. ಸ್ವಲ್ಪ ಸಮಯದ ನಂತರ ಬಾಗಿಲಿನ ಬಳಿ ಕಾರಿನ ಬ್ರೇಕ್ ಹಾಕಿದ ಶಬ್ದ ಕೇಳಿಸಿತು. ಡಾಕ್ಟರ್ ವೇಗವಾಗಿ ಒಳಗೆ ಬಂದರು. ಎಲ್ಲರ ದೃಷ್ಟಿಯು ಅವರ ಮೇಲೆಯೇ ನೆಟ್ಟಿತ್ತು. ಈಗ ಅವರು ಮಾತ್ರ ಒಂದು ಅದ್ಭುತ ಮಾಡಬಹುದು ಎಂಬಂತೆ. ಅಕ್ಷಯ್ ಅಳುತ್ತಾ ಅವರ ಬಳಿ ಹೋಗಿ, ಡಾಕ್ಟರ್ ಸರ್, ದಯವಿಟ್ಟು ಬೇಗ ನೋಡಿ. ಅಮ್ಮ ಎದ್ದೇಳುತ್ತಿಲ್ಲ. ಏನಾದರೂ ಮಾಡಿ ಪ್ಲೀಸ್. ನನ್ನ ಅಮ್ಮನನ್ನು ಉಳಿಸಿ ಎಂದನು. ಮೋಹನ್ ಅವರ ಕಂಠ ನಡುಗುತ್ತಿತ್ತು. ಆದರೆ ಅವರು ಇನ್ನೂ ಆಸೆಯಿಂದ, ಹೌದು ಡಾಕ್ಟರ್, ನೋಡಿ, ನನ್ನ ತುಂಗಾಳನ್ನು ನೋಡಿ. ನಿನ್ನೆ ರಾತ್ರಿ ತನಕ ಸಂಪೂರ್ಣವಾಗಿ ಚೆನ್ನಾಗಿದ್ದಳು. ಈಗ ಏಕಾಏಕಿ, ದಯವಿಟ್ಟು ಅವಳನ್ನು ಉಳಿಸಿ ಎಂದರು. ಡಾಕ್ಟರ್ ತುಂಗಮ್ಮಳ ನಾಡಿಯನ್ನು ಪರಿಶೀಲಿಸಿದರು. ಸ್ಟೆಥೋಸ್ಕೋಪ್ ಹಾಕಿ ಚೆಕ್ ಮಾಡಿದರು. ಸುಮಾರು 2-4 ನಿಮಿಷಗಳ ಕಾಲ ಪರಿಶೀಲಿಸಿದ ನಂತರ ಅವರು ಆಳವಾದ ಉಸಿರೆಳೆದರು ಮತ್ತು ತಲೆಯನ್ನು ತಗ್ಗಿಸಿದರು. ಅವರ ಕಣ್ಣುಗಳಲ್ಲಿ ಗಂಭೀರತೆ ಕಾಣುತ್ತಿತ್ತು. ಅವರು ನಿಧಾನವಾದ ಸ್ವರದಲ್ಲಿ, ನನಗೆ ವಿಷಾದವಾಗಿದೆ, ಆದರೆ ಇವರು ಈಗ ನಮ್ಮ ನಡುವೆ ಇಲ್ಲ. ಇವರಿಗೆ ಬಹುಶಃ ಒಂದು ದೊಡ್ಡ ಹೃದಯಾಘಾತ ಆಗಿದೆ. ರಾತ್ರಿ ನಿದ್ರೆಯಲ್ಲಿಯೇ ಇವರು ಪ್ರಾಣ ಬಿಟ್ಟಿದ್ದಾರೆ. ದೇಹದಲ್ಲಿ ಯಾವುದೇ ನಾಡಿ ಇಲ್ಲ ಅಂತ ಹೇಳಿದರು. ಈ ಮಾತು ಕೇಳುತ್ತಿದ್ದಂತೆಯೇ ಕೊಠಡಿಯಲ್ಲಿ ಭಾರೀ ಮೌನ ಆವರಿಸಿತು. ಅಕ್ಷಯ್ ನೆಲಕ್ಕೆ ಕುಸಿದಂತೆ ಆಯಿತು. ಇಲ್ಲ, ಇದು ಸಾಧ್ಯವೇ ಇಲ್ಲ. ಅಮ್ಮ ನಮ್ಮನ್ನು ಹೀಗೆ ಬಿಟ್ಟು ಹೋಗಲಾರರು ಎಂದು ಕಿರುಚಿದನು. ಮೋಹನ್ ಅವರ ದೇಹ ನಡುಗುತ್ತಿತ್ತು. ಅವರು ತಮ್ಮ ಎರಡೂ ಕೈಗಳಿಂದ ತುಂಗಮ್ಮಳ ಮುಖವನ್ನು ಮುದ್ದಾಡುತ್ತಾ ಮುರಿದ ಧ್ವನಿಯಲ್ಲಿ, ತುಂಗ, ನೀನು ನನ್ನನ್ನು ಹೀಗೆ ಒಬ್ಬಂಟಿಯಾಗಿ ಹೇಗೆ ಬಿಟ್ಟು ಹೋಗುತ್ತೀಯಾ? ನೀನಿಲ್ಲದೆ ಬದುಕುವುದನ್ನು ನಾನು ಎಂದಿಗೂ ಯೋಚಿಸಿರಲಿಲ್ಲ ಎಂದರು. ಸಂಗೀತಾಳಿಗೆ ಈ ವಿಷಯ ನಂಬಲಾಗುತ್ತಿರಲಿಲ್ಲ. ಅವಳ ಒಂದು ತಪ್ಪಿನಿಂದ ತುಂಗಮ್ಮಳ ಜೀವ ಹೋಗಿಬಿಟ್ಟಿತ್ತು. ಈ ಸತ್ಯವನ್ನು ಅವಳು ಸಹಿಸಿಕೊಳ್ಳಲಾಗುತ್ತಿರಲಿಲ್ಲ. ಅವಳು ಸಂಪೂರ್ಣವಾಗಿ ಕುಸಿದು ಬಿದ್ದು ಜೋರಾಗಿ ಅಳತೊಡಗಿದಳು. ತುಂಗಮ್ಮಳ ಆಕಸ್ಮಿಕ ಮರಣದ ಸುದ್ದಿ ಹೊರಗೆ ಹರಡುತ್ತಿದ್ದಂತೆಯೇ ಮನೆಯ ಹೊರಗೆ ಜನರು ಗುಂಪುಗೂಡಲು ಶುರು ಮಾಡಿದರು. ನೆರೆಹೊರೆಯವರು, ಸಂಬಂಧಿಕರು, ಪರಿಚಿತರು ಎಲ್ಲರೂ ಸೇರಿ ಮಾತನಾಡುತ್ತಿದ್ದರು. ಜನರು ಬೀದಿಯಲ್ಲಿ ಚಾಪೆ ಹಾಸಿ ಕುಳಿತು ಚರ್ಚಿಸುತ್ತಿದ್ದರು. ಅಯ್ಯೋ, ಏನಾಯಿತು? ನಿನ್ನೆಯವರೆಗೂ ಎಲ್ಲವೂ ಸರಿಯಾಗಿತ್ತು. ಹೌದು, ನನಗೂ ಅರ್ಥವಾಗುತ್ತಿಲ್ಲ. ಏಕಾಏಕಿ ಹೀಗೆ ಹೇಗೆ ಆಯಿತು? ಅಷ್ಟರಲ್ಲಿ ಶ್ವೇತಾ ಆಂಟಿ ನಿಧಾನವಾಗಿ, ಡಾಕ್ಟರ್ ಹೇಳ್ತಾರೆ ಅಟ್ಯಾಕ್ ಆಗಿದೆ ಅಂತ ಎಂದರು. ಪಕ್ಕದಲ್ಲಿದ್ದ ಕಾವ್ಯ ಆಂಟಿ ಕೂಡ, ಹೌದು, ಈಗ ಯಾರಿಗೆ ಯಾವಾಗ ಬೇಕಾದರೂ ಅಟ್ಯಾಕ್ ಆಗಬಹುದು. ನಾವು ಕೂಡ ಎಚ್ಚರಿಕೆಯಿಂದ ಇರಬೇಕು ಎಂದರು. ಅದೇ ಸಮಯದಲ್ಲಿ ಮನೆಯ ಒಳಗೆ ಮೋಹನ್ ಅವರು ಒಂದು ಮೂಲೆಯಲ್ಲಿ ಕೂತಿದ್ದರು. ಅವರ ಮುಖ ಬೆಚ್ಚಿ ಬಿದ್ದಂತಿತ್ತು. ಕಣ್ಣುಗಳು ತೆವವಾಗಿದ್ದವು. ಅವರು ತಮ್ಮ ಹೆಂಡತಿಯ ತುಂಗಮ್ಮಳ ಬಳಿಯೇ ಕುಳಿತಿದ್ದರು. ಆದರೆ ಇನ್ನೂ ಅವರಿಗೆ ತಮ್ಮ ಹೆಂಡತಿ ಇಲ್ಲ ಎಂಬುದನ್ನು ನಂಬಲು ಆಗುತ್ತಿರಲಿಲ್ಲ. ಅಕ್ಷಯ್ ಇನ್ನೂ ಅಳುತ್ತಲೇ ಇದ್ದನು. ಎಲ್ಲರೂ ಅವನನ್ನು ಸಮಾಧಾನಪಡಿಸುತ್ತಿದ್ದರು. ಪಕ್ಕದಲ್ಲಿ ನಿಂತಿದ್ದ ಒಬ್ಬ ಮಹಿಳೆ ನಿಧಾನವಾಗಿ, ಮಗನೇ, ನಿನ್ನ ಅಮ್ಮನಂತವರು ಯಾರೂ ಇಲ್ಲ. ಎಲ್ಲರನ್ನೂ ಕಾಳಜಿ ವಹಿಸುತ್ತಿದ್ದರು. ದೇವರು ಒಳ್ಳೆಯವರನ್ನು ಬೇಗ ತನ್ನ ಬಳಿಗೆ ಕರೆದುಕೊಳ್ಳುತ್ತಾನೆ ಅಂತ ಹೇಳಿದಳು. ಮತ್ತು ಸಂಗೀತ ಜನಸ್ತೋಮದ ನಡುವೆ ಹೆಂಗಸರ ಜೊತೆ ಕುಳಿತಿದ್ದಳು. ಸಂಪೂರ್ಣವಾಗಿ ಬುದ್ಧಿಹೀನಳಾದಂತಾಗಿತ್ತು. ತನ್ನ ಕೈಯಿಂದಲೇ ತನ್ನ ಅತ್ತೆಯನ್ನ ಕೊಂದಿದ್ದೇನೆ ಎಂಬ ಆಘಾತವನ್ನು ಅವಳು ಸಹಿಸಲಾರದೆ ಕುಸಿದು ಹೋಗಿದ್ದಳು. ಮನೆಯ ಆಂಗಣದಲ್ಲಿ ಕುಳಿತಿದ್ದ ಸಂಬಂಧಿಕರು ಮತ್ತು ನೆರೆಹೊರೆಯವರು, ಹೆಂಗಸರು ನಿರಂತರವಾಗಿ ಅಳುತ್ತಿದ್ದರು. ಅಷ್ಟರಲ್ಲಿ ದೂರದಿಂದ ಯಾರೋ ಜೋರಾಗಿ ಅಳುವ ಶಬ್ದ ಕೇಳಿಸಿತು. ಅಯ್ಯೋ, ನನ್ನ ಬೀಗುತಿ, ಎಲ್ಲಿಗೆ ಹೋಗಿಬಿಟ್ಟೆ? ಇನ್ನು ಮೊಮ್ಮಕ್ಕಳ ಮುಖವನ್ನು ನೋಡಲಿಲ್ಲ. ಓ ದೇವರೇ, ನೀವು ಏನು ಮಾಡಿಬಿಟ್ಟಿರಿ ಎಂದು ಅಳುತ್ತಾ ಅವಳು ಸಂಗೀತಾಳನ್ನು ಅಪ್ಪಿಕೊಂಡು ಜೋರಾಗಿ ಅಳತೊಡಗಿದಳು. ಅಷ್ಟರಲ್ಲಿ ಪಕ್ಕದಲ್ಲಿದ್ದ ಒಬ್ಬ ಮಹಿಳೆ ಅವರನ್ನು ಸಮಾಧಾನಪಡಿಸಲು ಶುರು ಮಾಡಿದರು. ಸ್ನೇಹಿತರೆ, ಅವಳು ಯಾರು ಗೊತ್ತೇ? ಅವಳು ಸಂಗೀತಾಳ ತಾಯಿ ನಿರ್ಮಲಮ್ಮ ಆಗಿದ್ದಳು. ಅಳುವ ನಾಟಕ ಮಾಡುತ್ತಿದ್ದಳು. ಅಷ್ಟರಲ್ಲಿ ನಿರ್ಮಲಮ್ಮ ತನ್ನ ಮಗಳನ್ನು ಇನ್ನಷ್ಟು ಬಿಗಿಯಾಗಿ ಅಪ್ಪಿಕೊಂಡು ನಿಧಾನವಾಗಿ ಅಳುತ್ತಾ, ಹೆಚ್ಚು ಸಮಯ ಹಾಕಬೇಡ, ಬೇಗ ಅಂತಿಮ ಸಂಸ್ಕಾರದ ತಯಾರಿ ಮಾಡಿಸು ಅಂತ ಹೇಳಿದರು. ಸಂಗೀತಾಳಿಗೆ ಏನೂ ಅರಿವೇ ಇರಲಿಲ್ಲ. ತಾಯಿ ಅಪ್ಪಿಕೊಂಡರೂ ಅವಳು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಮೋಹನ್ ಅವರು ಮೌನವಾಗಿ ತಮ್ಮ ಹೆಂಡತಿಯ ಬಳಿಯೇ ನಿಂತಿದ್ದರು. ಇದು ನಿಜ ಎಂದು ಇನ್ನೂ ಅವರಿಗೆ ನಂಬಲಾಗುತ್ತಿರಲಿಲ್ಲ.
ಪಕ್ಕದಲ್ಲಿ ನಿಂತಿದ್ದ ಮಹಿಳೆಯರು ಮತ್ತು ನೆರೆಹೊರೆಯವರು ಬೆಚ್ಚಿ ಬಿದ್ದಿದ್ದರು. ಯಾರಿಗೂ ಏನೂ ಅರ್ಥವಾಗುತ್ತಿರಲಿಲ್ಲ. ಏಕಾಏಕಿ ಇದು ಹೇಗೆ ಆಯಿತು ಅಂತ. ಮುಂದೆ ಏನಾಗುತ್ತದೆ? ಅಕ್ಷಯ್ ಮತ್ತು ಮೋಹನ್ ಅವರು ನಿಜವನ್ನು ತಿಳಿದುಕೊಳ್ಳುವವರ? ತುಂಗಮ್ಮಳ ಅಂತ್ಯ ಇಲ್ಲಿಯೇ ಆಗುತ್ತದೆಯಾ ಅಥವಾ ಒಂದು ಅದ್ಭುತ ನಡೆಯುತ್ತದೆಯಾ? ಅಷ್ಟರಲ್ಲಿ ಸಂಗೀತ ಎದ್ದು ತುಂಗಮ್ಮಳ ಬಳಿಗೆ ಬಂದಳು. ನಿಧಾನವಾಗಿ ತನ್ನ ಅತ್ತೆಯ ಬಳಿ ಬಾಗಿ ಕಿವಿಯಲ್ಲಿ ಹೀಗೆ ಹೇಳಿದಳು. ಅತ್ತೆ, ನನ್ನನ್ನು ಕ್ಷಮಿಸಿ. ನನ್ನ ಉದ್ದೇಶ ನಿಮಗೆ ಅಥವಾ ಮಾವನಿಗೆ ಹಾನಿ ಮಾಡುವುದು ಆಗಿರಲಿಲ್ಲ. ನಾನು ಕೇವಲ ನೀವು ನನಗೂ ಗಮನ ಕೊಡಿ, ನನ್ನ ಮಾತು ಕೇಳಿ ಎಂದು ಬಯಸಿದ್ದೆ. ಆದರೆ ಅದೇ ಕಾರಣಕ್ಕೆ ನಾನು ನನ್ನ ಕೈಯಿಂದ ಇಷ್ಟು ದೊಡ್ಡ ಪಾಪ ಮಾಡಿಬಿಟ್ಟೆ. ನಾನು ನನ್ನನ್ನು ಯಾವತ್ತೂ ಕ್ಷಮಿಸಲಾರೆ. ನಾನು ನಿರ್ಧರಿಸಿದ್ದೇನೆ, ಬೇಗನೆ ಅಕ್ಷಯ್ಗೆ ಎಲ್ಲ ಸತ್ಯ ಹೇಳುತ್ತೇನೆ ಅಂತ ಹೇಳುತ್ತಾ ಅವಳು ತುಂಗಮ್ಮಳ ಕುತ್ತಿಗೆಯನ್ನು ಅಪ್ಪಿಕೊಂಡು ಜೋರಾಗಿ ಅಳತೊಡಗಿದಳು. ಸುತ್ತಲಿನ ಮಹಿಳೆಯರು ಅವಳನ್ನು ಸಮಾಧಾನಪಡಿಸುತ್ತಿದ್ದರು. ಸೊಸೆ, ಧೈರ್ಯ ಇರಿಸಿಕೊ, ನಿನ್ನ ಅತ್ತೆ ತುಂಬ ಒಳ್ಳೆಯವರು ಅಂತ. ಸ್ವಲ್ಪ ಸಮಯದ ನಂತರ ನೆರೆಹೊರೆಯವರು ಮತ್ತು ಮನೆಯವರು ಸೇರಿ ಶವಯಾತ್ರೆಯ ತಯಾರಿ ಪ್ರಾರಂಭಿಸಿದರು. ತುಂಗಮ್ಮಳ ದೇಹವನ್ನು ಬಿಳಿ ಬಟ್ಟೆಯಿಂದ ಹೊದಿಸಿ ಹೂಗಳಿಂದ ಅಲಂಕರಿಸಿದರು. ಮುಂದೆ ಗಂಗಾಜಲ ಮತ್ತು ತುಳಸಿ ಇಡಲಾಗಿತ್ತು. ಮನೆಯಲ್ಲಿ ದುಃಖದ ವಾತಾವರಣ ತುಂಬಿತ್ತು. ಮೋಹನ್ ಅವರು ತಮ್ಮ ಹೆಂಡತಿಯ ಬಳಿಯೇ ಕುಳಿತುಕೊಂಡಿದ್ದರು. ಜೀವವೇ ಹೋಗಿಬಿಟ್ಟಂತೆ. ಅಕ್ಷಯ್ ತನ್ನ ತಂದೆಗೆ ಆಧಾರ ನೀಡುತ್ತಿದ್ದನು. ನಂತರ ತನ್ನ ತಾಯಿಯ ಕಾಲಿಗೆ ಸ್ಪರ್ಶಿಸಿ, ಅಮ್ಮ, ನೀವು ನಮ್ಮನ್ನು ಹೀಗೆ ಬಿಟ್ಟು ಹೇಗೆ ಹೋಗಿಬಿಟ್ಟಿರಿ? ನೀವಿಲ್ಲದೆ ನಾವು ಹೇಗೆ ಬದುಕೋದು ಎಂದು ಅತ್ತನು. ನಂತರ ನಿಧಾನವಾಗಿ 4 ಜನರ ಭುಜಗಳ ಮೇಲೆ ತುಂಗಮ್ಮಳ ಪಾರ್ಥಿವ ದೇಹವನ್ನು ತೆಗೆದುಕೊಂಡು ಹೋದರು. ರಾಮ್ ನಾಮ್ ಸತ್ಯ ಹೇ, ರಾಮ್ ನಾಮ್ ಸತ್ಯ ಹೇ ಎಂದು ಕೂಗುತ್ತಾ ಶವಯಾತ್ರೆ ಸಾಗುತ್ತಿತ್ತು. ನೆರೆಹೊರೆಯ ಮಹಿಳೆಯರು ಜೋರಾಗಿ ಅಳುತ್ತಿದ್ದರು. ನಿರ್ಮಲಮ್ಮ ಇನ್ನೂ ಅಳುವ ನಾಟಕ ಮುಂದುವರಿಸಿದ್ದಳು. ಬೀದಿಗಳ ಮೂಲಕ ಶವಯಾತ್ರೆ ನಂತರ ಸ್ಮಶಾನಕ್ಕೆ ಸಾಗಿತು. ಸ್ಮಶಾನಕ್ಕೆ ತಲುಪುತ್ತಿದ್ದಂತೆಯೇ ಮಂತ್ರೋಚ್ಚಾರಣೆ ಮತ್ತು ಮರದ ಕಡ್ಡಿಗಳ ಚಟಪಟ ಶಬ್ದ ಕೇಳಿಸತೊಡಗಿತು. ಅಕ್ಷಯ್ ಅಳುತ್ತಾ ತನ್ನ ತಾಯಿಗೆ ಮುಖಾಗ್ನಿ ನೀಡಿದನು. ಎಲ್ಲರ ಕಣ್ಣುಗಳಲ್ಲಿ ಕಣ್ಣೀರು, ವಾತಾವರಣದಲ್ಲಿ ದುಃಖ ಮತ್ತು ಮೌನ. ಚಿತೆಯ ಮೇಲೆ ಮಲಗಿದ್ದ ತುಂಗಮ್ಮಳ ಮುಖ ಸ್ವಲ್ಪ ಮೇಲಕ್ಕೆ ಕಾಣುವಂತೆ ಇಡಲಾಗಿತ್ತು. ಎಲ್ಲರೂ ಕೊನೆಯ ದರ್ಶನ ಮಾಡಲು. ಬೆಂಕಿಯ ಜ್ವಾಲೆಗಳು ನಿಧಾನವಾಗಿ ಎತ್ತರಕ್ಕೆ ಏರುತ್ತಿದ್ದವು, ತುಂಗಮ್ಮಳ ಆತ್ಮವನ್ನು ಬೀಳ್ಕೊಡುತ್ತಿರುವಂತೆ. ಮರದ ಕಡ್ಡಿಗಳು ನಿಧಾನವಾಗಿ ಹೊತ್ತಿ ಉರಿಯುತ್ತಿದ್ದವು. ಅಷ್ಟರಲ್ಲಿ ಏಕಾಏಕಿ ತುಂಗಮ್ಮಳ ಕಣ್ಣಿನ ಕಪಾಳದಲ್ಲಿ ಸ್ವಲ್ಪ ಚಲನೆ ಕಾಣಿಸಿತು. ಆದರೆ ಯಾರೂ ಗಮನಿಸಲಿಲ್ಲ. ಎಲ್ಲರೂ ತಮ್ಮ ದುಃಖದಲ್ಲಿ ಮುಳುಗಿದ್ದರು. ಮುಂದಿನ ಕ್ಷಣದಲ್ಲಿ ಅಚಾನಕ್ ಅವರ ಕಣ್ಣುಗಳು ಸಂಪೂರ್ಣವಾಗಿ ತೆರೆಯಿತು. ನಡುಗುವ ಧ್ವನಿಯಲ್ಲಿ ಅವರು ಅಕ್ಷಯ್ ಎಂದು ಕರೆದರು. ಮೋಹನ್ ಅವರು ಆ ಶಬ್ದವನ್ನು ಕೇಳುತ್ತಿದ್ದಂತೆಯೇ ಚಿತೆಯ ಕಡೆ ನೋಡಿದರು. ಬೆಚ್ಚಿ ಬಿದ್ದು ಜೋರಾಗಿ ಕಿರುಚಿದರು, ತುಂಗಾ! ಆಮೇಲೆ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಮಗನ ಕಡೆ ತಿರುಗಿ, ಅಕ್ಷಯ್ ನೋಡು, ನಿನ್ನ ಅಮ್ಮ ಜೀವಂತ ಇದ್ದಾಳೆ, ನಿನ್ನ ಅಮ್ಮ ಜೀವಂತ ಇದ್ದಾಳೆ ಎಂದರು. ಅವರ ಧ್ವನಿ ಕೇಳುತ್ತಿದ್ದಂತೆಯೇ ಸ್ಮಶಾನದಲ್ಲಿದ್ದ ಪ್ರತಿಯೊಬ್ಬರ ಹೃದಯ ಕ್ಷಣಕಾಲ ನಿಂತಂತಾಯಿತು. ಅಳುತ್ತಿದ್ದವರ ಮುಖ ಗಂಟಲಲ್ಲೇ ನಿಂತಿತು. ಕ್ಷಣಗಳಲ್ಲಿ ಪರಿಸ್ಥಿತಿ ಗೊಂದಲದಿಂದ ತುಂಬಿತು. ಕೆಲವರು ಬೆಚ್ಚಿಬಿದ್ದರು, ಕೆಲವರು ಭಯದಿಂದ ಹಿಂದೆ ಸರಿದರು, ಇನ್ನೂ ಕೆಲವರು ಆಶ್ಚರ್ಯದಿಂದ ಕಣ್ಣೆತ್ತಿ ನೋಡುತ್ತಿದ್ದರು. ಅಕ್ಷಯ್ ತಕ್ಷಣ ಚಿತೆಯ ಮರದ ಕಡ್ಡಿಗಳನ್ನು ತೆಗೆದುಹಾಕಲು ಶುರು ಮಾಡಿದನು. 2-3 ಜನ ತಕ್ಷಣ ನೀರಿನ ಮಡಿಕೆಗಳಿಂದ ಚಿತೆಯ ಮೇಲೆ ನೀರು ಸುರಿಯುತ್ತಾ, ಬೇಗ ಇನ್ನು ನೀರು ತಂದುಕೊಡಿ ಎಂದು ಕೂಗಿದರು. ಮೋಹನ್ ಅವರ ಸಂತೋಷಕ್ಕೆ ಮಿತಿ ಇರಲಿಲ್ಲ. ಅವರು ತಕ್ಷಣ ತಮ್ಮ ಹೆಂಡತಿಯನ್ನು ಚಿತೆಯಿಂದ ಹೊರತೆಗೆದರು. ಈ ವೇಳೆ ಅವರ ಕೈ ಸ್ವಲ್ಪ ಸುಟ್ಟಿತು. ಅವರು ತುಂಗಮ್ಮಳನ್ನ ಹೃದಯಕ್ಕೆ ಹಚ್ಚಿಕೊಂಡು ಅಳುತ್ತಾ, ತುಂಗ, ನೀನು ಜೀವಂತ ಇದ್ದೀಯೆ, ನನಗೆ ಗೊತ್ತಿತ್ತು, ನೀನು ನನ್ನನ್ನು ಹೀಗೆ ಒಬ್ಬಂಟಿಯಾಗಿ ಬಿಟ್ಟು ಹೋಗುವುದಿಲ್ಲ ಎಂದರು. ಅಕ್ಷಯ್ನ ಕಣ್ಣೀರು ಇನ್ನೂ ಹರಿಯುತ್ತಲೇ ಇತ್ತು. ಅವನು ತನ್ನ ತಾಯಿಯ ಕೈಗಳನ್ನು ಹಿಡಿದು, ಭಗವಂತನಿಗೆ ಲಕ್ಷ ಲಕ್ಷ ಧನ್ಯವಾದಗಳು, ಅವರು ನಿಮ್ಮನ್ನು ಮತ್ತೆ ನಮ್ಮ ಬಳಿಗೆ ಕಳುಹಿಸಿದ್ದಾರೆ ಅಂತ ಹೇಳಿದನು. ಎಲ್ಲೆಡೆ ಜನರು ನಿಂತು ಬೆಚ್ಚಿ ಬಿದ್ದು ನೋಡುತ್ತಿದ್ದರು. ತುಂಗಮ್ಮಳ ಕಣ್ಣುಗಳಲ್ಲೂ ನೀರು ತುಂಬಿತ್ತು. ನಂತರ ಅವರು ನಡುಗುವ ಧ್ವನಿಯಲ್ಲಿ ತಮ್ಮ ಗಂಡನಿಗೆ, ನನ್ನನ್ನು ಮನೆಗೆ ಕರೆದೊಯ್ಯಿರಿ ಅಂತ ಹೇಳಿದರು. ಅಕ್ಷಯ್ ತಕ್ಷಣ ಅವರನ್ನು ಹಿಡಿದು, ಹೌದು ಅಮ್ಮ, ನಾವು ಈಗಲೇ ಮನೆಗೆ ಹೋಗೋಣ, ನಿಮ್ಮನ್ನು ನೋಡಿದರೆ ಸಂಗೀತ ತುಂಬ ಖುಷಿಯಾಗುತ್ತಾಳೆ ಎಂದನು. ಸ್ನೇಹಿತರೆ, ಈಗ ಮೋಹನ್ ಮತ್ತು ಅಕ್ಷಯ್ ಈ ಸಂಚಿನ ಸತ್ಯವನ್ನು ತಿಳಿದುಕೊಳ್ಳುವರಾ ಅಥವಾ ತುಂಗಮ್ಮ ಏನಾದರೂ ಹೇಳಿ ಅವರ ಕಾಲಿನ ಕೆಳಗೆ ನೆಲವನ್ನು ಜಾರುವಂತೆ ಮಾಡುತ್ತಾರಾ? ತುಂಗಮ್ಮ ಬದುಕಿದ್ದಾರೆ ಎಂಬ ಸುದ್ದಿ ಸಂಪೂರ್ಣ ಪ್ರದೇಶದಲ್ಲಿ ಕಾಡಿನ ಬೆಂಕಿಯಂತೆ ಹರಡಿತ್ತು. ಅಯ್ಯೋ, ಅವರು ಸತ್ತರು ಎಂದು ಕೇಳಿದ್ದೆವು, ಇದು ದೇವರ ಕೃಪೆ, ನಿಜವಾಗಿಯೂ ಒಂದು ಅದ್ಭುತ ಎಂದು ಎಲ್ಲರೂ ಆಶ್ಚರ್ಯದಿಂದ ಮಾತನಾಡುತ್ತಿದ್ದರು. ಈ ವಿಷಯ ಸಂಗೀತಾಳ ಕಿವಿಗೆ ತಲುಪುತ್ತಿದ್ದಂತೆ ಅವಳ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಅವಳ ಮುಖದಲ್ಲಿ ಒಂದು ನೆಮ್ಮದಿ ಮೂಡಿತು. ಅತ್ತೆ ಜೀವಂತ ಇದ್ದಾರೆ ಎಂದು ಯೋಚಿಸುತ್ತಾ ಅವಳ ಕಣ್ಣುಗಳು ನೀರಾಯಿತು. ತುಂಗಮ್ಮ ಮನೆಗೆ ತಲುಪುತ್ತಿದ್ದಂತೆಯೇ ಸಂಗೀತ ಓಡಿ ಬಂದು ಅವರ ಕಾಲಿಗೆ ಬಿದ್ದು ಜೋರಾಗಿ ಅಳತೊಡಗಿದಳು.
ಮನಸ್ಸಿನೊಳಗೆ ಅತ್ತೆ ನನ್ನನ್ನು ಕ್ಷಮಿಸಿ ಎಂದುಕೊಂಡಳು. ಇದನ್ನು ನೋಡಿ ಮೋಹನ್ ಮತ್ತು ಅಕ್ಷಯ್ ಕಣ್ಣಲ್ಲೂ ಕಣ್ಣೀರು ತುಂಬಿತ್ತು. ಅವರು ಸಂಗೀತಾಳು ಅತ್ತೆಯನ್ನು ಮತ್ತೆ ಪಡೆದ ಖುಷಿಯಲ್ಲಿ ಅಳುತ್ತಿದ್ದಾಳೆ ಎಂದುಕೊಂಡರು. ಆದರೆ ಸತ್ಯ ಸಂಗೀತಾಳ ಹೃದಯದಲ್ಲಿತ್ತು. ಅವಳು ಒಳಗೆ ಪಶ್ಚಾತ್ತಾಪ ಪಡುತ್ತಾ ಇದ್ದಳು. ಅಷ್ಟರಲ್ಲಿ ಅಲ್ಲಿ ನಿಂತಿದ್ದ ನಿರ್ಮಲಮ್ಮ ನಿಧಾನವಾದ ಸ್ವರದಲ್ಲಿ, ಅಯ್ಯೋ ಇಷ್ಟು ಅಳೋದು ಬಿಡು, ನೋಡಮ್ಮ ನಿನ್ನ ಅತ್ತೆ ಸುಖವಾಗಿಯೇ ನಿಂತಿದ್ದಾಳೆ ಅಂತ ಹೇಳಿದರು. ಸಂಗೀತ ತನ್ನ ತಾಯಿಯ ಮಾತನ್ನು ಕೇಳಲೇ ಇಲ್ಲ. ಅವಳು ಅತ್ತೆಯ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದಳು. ನಿಧಾನವಾಗಿ ನೆರೆಹೊರೆಯವರು ಮತ್ತು ಬಂಧುಗಳು ಗುಂಪು ಕಡಿಮೆಯಾಯಿತು. ಎಲ್ಲರೂ ತುಂಗಮ್ಮಳಿಗೆ ನಮಸ್ಕರಿಸಿ ದೇವರಿಗೆ ಧನ್ಯವಾದ ಹೇಳಿ ತಮ್ಮ ಮನೆಗಳಿಗೆ ಹಿಂತಿರುಗಿದರು. ಕೊನೆಗೆ ನಿರ್ಮಲಮ್ಮ ಕೂಡ ತುಂಗಮ್ಮಳನ್ನು ಭೇಟಿ ಮಾಡಿ ಸುಳ್ಳು ಕಣ್ಣೀರು ಸುರಿಸುತ್ತಾ, ಸಹೋದರಿ, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿ ನಿಮ್ಮನ್ನು ಮತ್ತೆ ಕಳುಹಿಸಿದ್ದಾರೆ ಎಂದರು. ನಂತರ ತಮ್ಮ ಮಗಳಿಗೆ, ಸರಿ ಸಂಗೀತ, ಗಮನ ಇರಿಸಿಕೊ, ನಾನು ಹೋಗುತ್ತೇನೆ ಎಂದು ಹೇಳಿ ಹೊರಟರು. ರಾತ್ರಿ ತುಂಬ ಗಾಢವಾಗಿತ್ತು. ಎಲ್ಲೆಡೆ ಮೌನ. ಕೆಲವೊಮ್ಮೆ ನಾಯಿಗಳ ಬೊಗಳುವ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ತುಂಗಮ್ಮ ನಿಧಾನವಾಗಿ ಎದ್ದು ತಮ್ಮ ಗಂಡನಿಗೆ, ನೀವು ಮಲಗಿ, ನಾನು ಸ್ವಲ್ಪ ಸೊಸೆಯನ್ನು ನೋಡಿ ಬರುತ್ತೇನೆ. ಇಂದಿನ ಘಟನೆ ಅವಳನ್ನು ತುಂಬ ಭಯಪಡಿಸಿದೆ. ಅಕ್ಷಯ್ ಕೂಡ ಮನೆಯಲ್ಲಿಲ್ಲ ಅಂತ ಹೇಳಿದರು. ಮೋಹನ್ ಅವರು ಮೃದುವಾಗಿ ನಗುತ್ತಾ, ಸರಿ ನೀನು ಹೋಗು, ಆದರೆ ನೀನು ಮರಳಿ ಬರುವವರೆಗೂ ನಾನು ಮಲಗುವುದಿಲ್ಲ ಎಂದರು. ಅವರ ಕಣ್ಣುಗಳಲ್ಲಿ ಪ್ರೀತಿಯ ಸ್ಪರ್ಶ ಇದ್ದಿತು. ತುಂಗಮ್ಮ ಸೊಸೆಯ ಕೋಣೆಗೆ ಹೋದಾಗ ಅವಳು ಇನ್ನೂ ಅಳುತ್ತಿದ್ದಳು. ಅವಳು ಇನ್ನೂ ತನ್ನ ದೊಡ್ಡ ತಪ್ಪಿನ ಬಗ್ಗೆ ಯೋಚಿಸಿ ಪಶ್ಚಾತ್ತಾಪ ಪಡುತ್ತಲೇ ಇದ್ದಳು. ನಾನು ಏಕೆ ಅಮ್ಮನ ಮಾತಿಗೆ ಕಟ್ಟು ಬಿದ್ದೆ ಎಂದುಕೊಂಡು ಅಳುತ್ತಾ ಕುಳಿತಿದ್ದಳು. ಅಷ್ಟರಲ್ಲಿ ಬಾಗಿಲು ತಟ್ಟಿದ ಶಬ್ದವಾಯಿತು. ನಾನು ಒಳಗೆ ಬರಬಹುದಾ? ತುಂಗಮ್ಮಳ ಧ್ವನಿ ಕೇಳಿ ಸಂಗೀತ ಬೆಚ್ಚಿ ಬಿದ್ದು, ಅತ್ತೆ, ಇದು ನಿಮ್ಮ ಮನೆ, ಕೇಳುವ ಅಗತ್ಯ ಇಲ್ಲ ಎಂದಳು. ಆದರೆ ಮಾತನಾಡುತ್ತಿದ್ದರೂ ಅತ್ತೆ ಕಡೆ ನೋಡಲು ಧೈರ್ಯವಾಗುತ್ತಿರಲಿಲ್ಲ. ಅಷ್ಟರಲ್ಲಿ ಒಳಗೆ ಬಂದ ತುಂಗಮ್ಮ ಆಕೆಗೆ ಊಹಿಸದಂತೆ ಗಲ್ಲಕ್ಕೆ ಜೋರಾಗಿ ಒಂದು ಏಟು ಹೊಡೆದರು. ಸಂಗೀತಾಳ ಕಣ್ಣೀರು ಹೊಳೆಯಿತು. ಅವಳು ತಕ್ಷಣ ಅವರ ಕಾಲಿಗೆ ಬಿದ್ದು, ಅತ್ತೆ, ನನ್ನನ್ನು ಕ್ಷಮಿಸಿ, ಹೀಗೆ ಆಗುತ್ತದೆ ಎಂದು ನನಗೆ ಗೊತ್ತಿರಲಿಲ್ಲ. ನಾನು ನಿಮ್ಮನ್ನು ಕೊಲ್ಲಲು ಬಯಸಲಿಲ್ಲ ಎಂದಳು. ತುಂಗಮ್ಮ ಅವಳನ್ನು ಎಬ್ಬಿಸಿ ಗಂಭೀರವಾದ ಸ್ವರದಲ್ಲಿ, ನನಗೆ ಗೊತ್ತಿತ್ತು, ನೀನು ನನ್ನನ್ನು ಕೊಲ್ಲಲು ಬಯಸಲಿಲ್ಲ ಅಂತ ಹೇಳಿದರು. ಸಂಗೀತಾಳ ಕಣ್ಣುಗಳಿಂದ ಕಣ್ಣೀರು ನಿರಂತರವಾಗಿ ಹರಿಯುತ್ತಿತ್ತು. ನಡುಗುವ ಧ್ವನಿಯಲ್ಲಿ ಅವಳು, ಆದರೆ ನಿಮಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಅಂತ ಕೇಳಿದಳು. ತುಂಗಮ್ಮ ಆಳವಾದ ಉಸಿರೆಳೆದ ನಂತರ, ಏಕೆಂದರೆ ಆ ಔಷಧಿಯಿಂದ ನನ್ನ ಉಸಿರು ನಿಂತಿದ್ದರೂ ನಾನು ಎಲ್ಲವನ್ನ ಕೇಳುತ್ತಿದ್ದೆ. ಸುತ್ತಲಿನ ಪ್ರತಿಯೊಂದು ಶಬ್ದ, ನೀನು ಹೇಳಿದ ಪ್ರತಿಯೊಂದು ಮಾತು ನನ್ನ ಕಿವಿಗೆ ಬರುತ್ತಿತ್ತು ಅಂತ ಹೇಳಿದರು. ಸಂಗೀತ ಮತ್ತೆ ತನ್ನ ಅತ್ತೆ ಕಾಲಿಗೆ ಬಿದ್ದು ನಡುಗುವ ಧ್ವನಿಯಲ್ಲಿ ಅಳುತ್ತಾ, ಅತ್ತೆ, ನನ್ನನ್ನು ಕ್ಷಮಿಸಿ, ನಾನು ವಾಗ್ದಾನ ಮಾಡುತ್ತೇನೆ, ಇನ್ನು ಮುಂದೆ ಇಂತಹ ತಪ್ಪು ಮಾಡುವುದಿಲ್ಲ ಅಂತ ಹೇಳಿದಳು. ತುಂಗಮ್ಮ ಮೃದುವಾಗಿ ಅವಳನ್ನು ಎಬ್ಬಿಸಿ, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ, ನಿನಗೆ ನಿನ್ನ ತಪ್ಪಿನ ಬಗ್ಗೆ ಪಶ್ಚಾತ್ತಾಪವಿದೆ, ಅದೇ ದೊಡ್ಡ ವಿಷಯ ಎಂದರು. ಸ್ವಲ್ಪ ಕ್ಷಣ ತಡೆದು ಅವರು ಮತ್ತೆ, ಆದರೆ ಒಂದು ವಿಷಯ ನೆನಪಿಟ್ಟುಕೋ, ಈ ವಿಷಯ ನಮ್ಮಿಬ್ಬರ ಮಧ್ಯದಲ್ಲೇ ಇರಬೇಕು. ನಿನ್ನ ಮಾವ ಮತ್ತು ಅಕ್ಷಯ್ಗೆ ಇದು ಗೊತ್ತಾಗಬಾರದು. ಮನೆಯ ವಾತಾವರಣ ಕೆಡಬಾರದು. ಇನ್ನು ಈ ಅಳುವ ಮುಖ ಬಿಡು, ಅಕ್ಷಯ್ ಈಗಲೇ ಬರುತ್ತಾನೆ ಅಂತ ಹೇಳಿದರು. ಅಷ್ಟರಲ್ಲಿ ಬಾಗಿಲಿನ ಗಂಟೆ ಮೊಳಗಿತು. ತುಂಗಮ್ಮ ಸಂಗೀತಾಳ ಕಡೆ ನೋಡಿ, ಇನ್ನೂ ಏಕೆ ನಿಂತಿದ್ದೀಯಾ, ಹೋಗಿ ಬಾಗಿಲು ತೆರೆ ಎಂದು ಹೇಳಿದರು ಮತ್ತು ತಮ್ಮ ಕೋಣೆಗೆ ಹೋದರು. ರಾತ್ರಿ ಇನ್ನಷ್ಟು ಗಾಢವಾಗುತ್ತಿತ್ತು. ಸಂಗೀತಾಳ ಮನಸ್ಸಿನಲ್ಲಿ ಈಗ ಸ್ವಲ್ಪ ನೆಮ್ಮದಿ ಮೂಡಿತ್ತು. ತನ್ನ ಅತ್ತೆ ಇಷ್ಟು ದೊಡ್ಡ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇಷ್ಟು ಸುಲಭವಾಗಿ ಕ್ಷಮಿಸುವವಳು ಎಂದು ಅವಳು ಊಹಿಸಿರಲಿಲ್ಲ. ಅವಳು ಹಾಸಿಗೆಯಲ್ಲಿಯೇ ಮಲಗಿ ಅದನ್ನೇ ಯೋಚಿಸುತ್ತಿದ್ದಾಗ ಅಕ್ಷಯ್ ಅವಳ ಕಡೆ ನೋಡಿ, ಸಂಗೀತ, ಒಂದು ಕ್ಷಣದಲ್ಲಿ ಎಲ್ಲವೂ ಹೀಗೆ ಬದಲಾಗುತ್ತದೆ ಗೊತ್ತಾಗುವುದೇ ಇಲ್ಲ. ನಿನ್ನೆ ನಾನು ಅಮ್ಮ ಅಪ್ಪ ಜೊತೆ ಸೇರಿ ನಿನಗಾಗಿ ಸರ್ಪ್ರೈಸ್ ಪಾರ್ಟಿ ಪ್ಲ್ಯಾನ್ ಮಾಡುತ್ತಿದ್ದೆವು. ಅಮ್ಮ ಕೂಡ ನಿನಗೆ ತಮ್ಮ ಜುಮುಕಿಗಳನ್ನು ಗಿಫ್ಟ್ ಕೊಡಬೇಕೆಂದುಕೊಂಡಿದ್ದರು. ಆದರೆ ಮುಂದಿನ ದಿನವೇ ಇಂತಹ ಘಟನೆ ನಡೆಯುತ್ತದೆ ಎಂದು ನಾನು ಕನಸಿನಲ್ಲಿಯೂ ಯೋಚಿಸಲಿಲ್ಲ. ಒಂದು ದಿನವೇ ನಮ್ಮ ಸಂಪೂರ್ಣ ಜೀವನವನ್ನು ಕದಡಿ ಹಾಕಿತು ಅಂತ ಹೇಳಿದನು. ಸಂಗೀತ ಅಕ್ಷಯ್ ಕೈ ಬಿಗಿಯಾಗಿ ಹಿಡಿದು, ಅಕ್ಷಯ್, ಇನ್ನು ಮುಂದೆ ಈ ಮನೆಯನ್ನು ಸಂತೋಷದಿಂದ ತುಂಬಿಸುತ್ತೇನೆ, ಇದು ನನ್ನ ಮಾತು ಎಂದಳು. ಅಕ್ಷಯ್ ಅವಳನ್ನು ತನ್ನ ಅಪ್ಪುಗೆಯಲ್ಲಿ ಹಿಡಿದುಕೊಂಡನು. ನಂತರ ಇಬ್ಬರು ಯಾವಾಗ ನಿದ್ರೆಗೆ ಜಾರಿದರು ಎಂಬುದೇ ಗೊತ್ತಾಗಲಿಲ್ಲ. ಮುಂದಿನ ಬೆಳಗ್ಗೆ ಮನೆಯಲ್ಲಿ ಬೆಳಕು ಹರಡಿತು. ಸಂಗೀತ ಅಡುಗೆ ಮನೆಯಲ್ಲಿ ಬಜ್ಜಿ ಮಾಡುತ್ತಿದ್ದಳು. ಅದರ ಸುವಾಸನೆ ಮನೆ ತುಂಬ ಹರಡಿತು. ತುಂಗಮ್ಮ ಅಡುಗೆ ಮನೆಗೆ ಬಂದಾಗ ಸಂಗೀತಾಳು, ಅತ್ತೆ ನೋಡಿ, ನೀವು ನನಗೆ ಕಲಿಸಿದ ಹಾಗೆ ನಾನೇ ಇಂದು ಪಕೋಡ ಮಾಡಿದ್ದೇನೆ ಅಂತ ಹೇಳಿದಳು. ತುಂಗಮ್ಮ ಒಂದು ಪ್ಲೇಟ್ನಲ್ಲಿ ಬಜ್ಜಿ ತೆಗೆದು ಸವಿದು, ಸೊಸೆ, ನಿನ್ನ ಕೈಯಲ್ಲಿ ಜಾದು ಇದೆ ಎಂದು ಹೊಗಳಿದರು. ಅಷ್ಟರಲ್ಲಿ ಸಂಗೀತಾಳ ಮೊಬೈಲ್ ಗಂಟೆ ಹೊಡೆಯಿತು. ಸ್ಕ್ರೀನ್ ಮೇಲೆ ಅಮ್ಮ ಎಂಬ ಹೆಸರು ಹೊಳೆಯುತ್ತಿತ್ತು. ಅವಳು ಸ್ವಲ್ಪ ಹಿಂಜರಿದು ಪಕ್ಕಕ್ಕೆ ಹೋಗಿ ಫೋನ್ ತೆಗೆದುಕೊಂಡಳು. ಫೋನ್ ಎತ್ತುತ್ತಿದ್ದಂತೆಯೇ ನಿರ್ಮಲಮ್ಮ, ಎಲ್ಲ ಸರಿ ಇದೆಯಾ, ಯಾರಿಗೂ ಅನುಮಾನ ಬಂದಿಲ್ಲವೇ ಅಂತ ಕೇಳಿದರು. ಸಂಗೀತ ನಿಧಾನವಾದ ಸ್ವರದಲ್ಲಿ, ಅಮ್ಮ,
ನಾನು ಯೋಚಿಸಿದಂತೆ ನನ್ನ ಅತ್ತೆ ಇಲ್ಲ, ಅವರು ತುಂಬ ಒಳ್ಳೆಯವರು ಅಂತ ಹೇಳಿದಳು. ನಿರ್ಮಲಮ್ಮ ನಗುತ್ತಾ, ಅದು ಎಲ್ಲರ ನಾಟಕ, ಸಿಹಿ ಮಾತುಗಳಿಂದ ನಿನ್ನಿಂದ ಎಲ್ಲ ಕೆಲಸ ಮಾಡಿಸಿಕೊಳ್ಳುತ್ತಾರೆ ಅಂದಳು. ಸಂಗೀತ ಏನೋ ಹೇಳಲು ಹೊರಟಾಗಲೇ ನಿರ್ಮಲಮ್ಮ ಮತ್ತೆ, ಅದು ಬಿಡು, ನೀನು ಮನೆಗೆ ಯಾವಾಗ ಬರುತ್ತೀಯಾ? ಈ ಬಾರಿ ಹಾವು ಸಾಯಬೇಕು, ಕೋಲು ಮುರಿಯಬಾರದು, ಅಂತಹ ಯೋಜನೆ ಮಾಡೋಣ ಅಂತ ಹೇಳಿದರು. ತಾಯಿ ಮಾತು ಕೇಳಿ ಸಂಗೀತಾಳ ಮುಖ ಕೋಪದಿಂದ ಕೆಂಪಾಯಿತು. ಅವಳು ಗಟ್ಟಿಯಾಗಿ ಹೇಳಿದಳು, ಅಮ್ಮ, ಇನ್ನೂ ಇಂತಹ ವ್ಯರ್ಥ ಸಲಹೆ ಕೊಡಬೇಡ. ನಾನು ನನ್ನ ಮನೆಯಲ್ಲಿ ಸಂತೋಷವಾಗಿದ್ದೇನೆ. ಮುಂದೆ ನನಗೆ ಯಾವತ್ತೂ ಫೋನ್ ಮಾಡಬೇಡ. ಹೀಗೆ ಹೇಳಿ ಫೋನ್ ಕಟ್ ಮಾಡಿದಳು. ಮನೆಯಲ್ಲೀಗ ಮತ್ತೆ ಸಂತೋಷದ ವಾತಾವರಣ. ಅಕ್ಷಯ್ ಮತ್ತು ಸಂಗೀತ ಪರಸ್ಪರ ಮಜಾ ಮಾಡುತ್ತಿದ್ದರು. ತುಂಗಮ್ಮ ಮತ್ತು ಮೋಹನ್ ಅವರನ್ನು ನೋಡಿ ನಗುತ್ತಿದ್ದರು. ಇಂದು ಅವರ ಮುಖದಲ್ಲಿ ನೆಮ್ಮದಿ ಮತ್ತು ಸಂತೋಷ ಸ್ಪಷ್ಟವಾಗುತ್ತಿತ್ತು. ಸ್ನೇಹಿತರೆ, ನಂಬಿಕೆ ಮತ್ತು ಪ್ರೀತಿ ಇರುವಲ್ಲೇ ನಿಜವಾದ ಕುಟುಂಬ ಇರುತ್ತದೆ. ಸಂಗೀತ ಹೊಸದಾಗಿ ಸಂಬಂಧಗಳಲ್ಲಿ ಬದುಕುವುದನ್ನು ಕಲಿತುಕೊಂಡಳು. ಮನೆ ನಿಜವಾಗಿಯೂ ಸಂತೋಷದ ಲೋಕವಾಯಿತು. ಸಂಬಂಧಗಳು ಜಗಳಗಳಿಂದಲ್ಲ, ನಂಬಿಕೆ ಮತ್ತು ಅರ್ಥದಿಂದ ಬಲವಾಗುತ್ತವೆ. ಮನುಷ್ಯ ತನ್ನ ತಪ್ಪನ್ನು ಒಪ್ಪಿಕೊಂಡು ಕುಟುಂಬ ಅದನ್ನು ಕ್ಷಮಿಸಿದರೆ ಪ್ರತಿಯೊಂದು ಮನೆ ಸ್ವರ್ಗವಾಗುತ್ತದೆ. ಲೋಭ ಮನುಷ್ಯನನ್ನು ಕುರುಡನನ್ನಾಗಿಸುತ್ತದೆ, ಆದರೆ ನಿಜವಾದ ಸಂತೋಷ ತನ್ನವರ ಜೊತೆಗೆ ಸಿಗುತ್ತದೆ. ತಂದೆ ತಾಯಿಯ ಸೇವೆ ಮಾಡಿ, ಅವರ ಆಶೀರ್ವಾದವೇ ನಿಜವಾದ ಸಂಪತ್ತು. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು? ತುಂಗಮ್ಮ ಮಾಡಿದ್ದು ಸರಿಯೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮನ್ನು ನಿಮ್ಮವರನ್ನು ಕಾಪಾಡಿಕೊಳ್ಳಿ. ಧನ್ಯವಾದಗಳು.